ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ಒಂದು ಯೂನಿಕ್ ವಿಡಿಯೋ ಮಾಡ್ತಾ ಇದ್ವಿ. ಸೊ ಸಾಕಷ್ಟು ಜನ ಎಲ್ಲ ಕಮೆಂಟ್ಸ್ ಎಲ್ಲ ಮಾಡ್ತಿದ್ರು, ಸರ್ ನಮಗೆ ಆ CNG ಬಗ್ಗೆ ಕನ್ವರ್ಷನ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾನು ಬೆಂಗಳೂರಲ್ಲಿ ಎಷ್ಟೊಂದು ಕಡೆ ಹುಡುಕ್ತಾ ಇದ್ದೆ. ಬಟ್ ಒಂದು ಸಾಕಷ್ಟು ಜನ ಕಸ್ಟಮರ್ಸು ಇಲ್ಲಿ ರೇಟಿಂಗು ತುಂಬ ಚೆನ್ನಾಗಿದೆ. ಆ್ಯಂಡ್ ಎಷ್ಟೊಂದು ಜನ ಕಸ್ಟಮರ್ಸ್ ಬಂದುಬಿಟ್ಟು ಇದೆಲ್ಲ ಹಾಕಿಸ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ನೋಡ್ತಾ ಇರ್ಬೋದು, ನಮ್ಮ ಹಿಂದ್ಗಡೆ ಒಂದು ಸೆಡಾನ್ ಕಾರ್ ಇದೆ, ಆ್ಯಕ್ಚುಲಿ ಹುಂಡೈ ಅವರ ಅಂತ ಹೇಳಿಬಿಟ್ಟು. ಒಂದು ಸ್ಯಾಂಟ್ರೋಗೂ ಕೂಡ ರೆಡಿ ಮಾಡ್ತಾಯಿದ್ದಾರೆ, 800ಗೂ ಕೂಡ ರೆಡಿ ಮಾಡ್ತಿದ್ದಾರೆ. ಆ ಕಡೆ ಒಂದು ಎರ್ಟಿಗಾ ಕೂಡ ಇದೆ, ನೋಡಿ ತೋರಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಸೊ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಸರ್ ಆಲ್ಮೋಸ್ಟ್ ರೆಡಿಯಾಗಿದ್ದಾರೆ. ಸೊ ಇವತ್ತಿನ ಪೆಟ್ರೋಲ್ ಪ್ರೈಸ್ ನೋಡೋಂಗಿದ್ರೆ ಹತ್ತತ್ರ 101-102 ರೂಪಾಯಿ ಕಾಸ್ಟ್ ಆಗ್ತೈತೆ. ಸೊ ನೀವು ಈ CNGಗೆ ಟ್ರಾನ್ಸ್ಫರ್ ಆದರೆ ನಿಮ್ಗೆ ಇನ್ನೂ ಕೂಡ ತುಂಬ ಬೆನಿಫಿಟ್ಸ್ ಎಲ್ಲ ಇರುತ್ತೆ. ಹತ್ತತ್ರ ಇದು ನಿಮಗೆ ಪೆಟ್ರೋಲ್, ಫಾರ್ ಎಕ್ಸಾಂಪಲ್ ಇವಾಗ ಪೆಟ್ರೋಲಲ್ಲಿ ಒಂದು 18-20 ಈ ಥರ ಮೈಲೇಜ್ ಬರ್ತಿದ್ರೆ, ನಿಮಗೆ CNGಯಲ್ಲಿ ಆಲ್ಮೋಸ್ಟು 30ಕ್ಕೂ ಹೆಚ್ಚು ಕೂಡ ಮೈಲೇಜ್ ಬರುತ್ತೆ. ಆ್ಯಂಡ್ ಸಾಕಷ್ಟು ಕಡೆ ಎಲ್ಲ ನಾನು ಕೂಡ ಎಲ್ಲ ವಿಚಾರಿಸಿದ್ದೀನಿ. ಆ್ಯಂಡ್ ನಮಗೆ ಯಾರೂ ಕೂಡ ಯೂನಿಕಾಗಿ ಮೀನ್ಸ್ ಈ ಥರ ಗ್ಯಾರಂಟಿಯಾಗಿ ಪರ್ಟಿಕ್ಯುಲರ್ ಆಗಿ ತುಂಬ ಚೆನ್ನಾಗಿ ಆ್ಯಂಡ್ ಎಷ್ಟೋ ಜನ ಕಸ್ಟಮರ್ಸು ಕೂಡ ಇಲ್ಲಿ ಬಂದು ಹಾಕಿಸ್ಕೊಂಡು ಹೋಗಿದ್ದಾರೆ. ಸೊ ಇದು ಕಂಪ್ನಿ ಹೆಸರು ಬಂದುಬಿಟ್ಟು ಲೋವೆಟೋ ಅಂತ ಹೇಳ್ಬಿಟ್ಟು ಆಟೋ ಗ್ಯಾಸು. ಸೊ ಸಿನ್ಸ್ ಇದು ಬಂದುಬಿಟ್ಟು ಇಟಲಿ 1958ಇಂದ ಈ ಕಂಪ್ನಿ ಇದೆ, ನೋಡ್ತಾ ಇರ್ಬೋದು. ನಮಗೆ ಇದ್ರ ಲೋಗೋ ಎಲ್ಲ ಹಿಂದ್ಗಡೆ ಎಲ್ಲ ಕಾಣಿಸ್ತಾ ಐತೆ. ಸೊ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಆಲ್ರೆಡಿ ಸರ್ ರೆಡಿಯಾಗಿದ್ದಾರೆ. ಸೊ ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ನಾನು ಅವ್ರ ಹತ್ರನೇ ಹೇಳ್ಸ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬಂದುಬಿಟ್ಟು ಹುಂಡೈ ಕಾರ್ಗೆ ರೆಡಿ ಮಾಡಿದ್ದಾರೆ ಆಲ್ಮೋಸ್ಟ್ CNG ಫಿಟ್ಟಿಂಗು. ಆ್ಯಂಡ್ ಇದು ಸೆಡನ್ ಕಾರ್ ಆಗಿರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಸ್ಪೇಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಹುಂಡೈ ಕಾರ್ ಆಲ್ಮೋಸ್ಟ್ ಹೊಸ ಕಾರ್ ಥರನೇ ಇದೆ. ಸೊ ಡೈರೆಕ್ಟ್ ಶೋರೂಮಿಂದನೇ ನಮಗೆ ಈ ನಡುವೆ ಹಾಕ್ಸಿ ಕೊಡ್ತಿದ್ದಾರೆ, ಮೀನ್ಸ್ ಕಂಪನಿ ಫಿಟೆಡೇ ಮಾಡಿಸಿ ಕೊಡ್ತಿದ್ದಾರೆ. ಬಟ್ ಏನಪ್ಪ ಅಂದರೆ ಒಂದೊಂದು ಕಾರ್ಗೆ ಇರಲ್ಲ. ಸೊ ಅವರು ಫಸ್ಟು ಶೋರೂಮಲ್ಲಿ ತೊಗೊಂಡಿರಲ್ಲ. ಸೊ ಅವ್ರಿಗೆ ಈ ಥರ ಎಲ್ಲ ಆಪ್ಷನ್ ಎಲ್ಲ ಸಿಗುತ್ತೆ. ನೋಡ್ತಾ ಇರ್ಬೋದು ಎರ್ಟಿಗಾಗೆ. ಸೊ ಎರ್ಟಿಗಾಗೆ ಕೂಡ ಕಂಪ್ಲೀಟಾಗಿ ನೀಟಾಗಿ ಕುತ್ಕೊಂಡ್ಬಿಟ್ಟಿದೆ. ಸೊ ಅಲ್ಲಿ 800ಗೆ ರೆಡಿ ಮಾಡ್ತಿದ್ದಾರೆ. ಸೊ ಇವಾಗ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದುಬಿಡಿ. ಸೊ ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಳ್ಳೋಣ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ಆ್ಯಂಡ್ ಯೂಸ್ ಕಾರ್ಸ್ ರಿಲೇಟೆಡ್ ವೀಡಿಯೋಸು ಎಲ್ಲ ಬರ್ತಾನೆ ಇರುತ್ತೆ. ಸೊ ಇವತ್ತು ಬಂದುಬಿಟ್ಟು ಲೋಕೋವೆಟೋ ಆಟೋ ಗ್ಯಾಸ್ ಕನ್ವರ್ಷನು ಅಂತ ನಾವು ಇಲ್ಲಿ CNG ಡೀಟೇಲ್ಸು ಎಲ್ಲ ಕೇಳೋಣ ಬನ್ನಿ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ಸರ್ ವೆಲ್ಕಮ್ ಟು ಚಾನಲ್ ಸರ್. ಸರ್ ಇದು ಯಾವಾಗ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಎಷ್ಟು ದಿವಸದಿಂದ ನೀವು ಈ ಬಿಸ್ನೆಸ್ಸಲ್ಲಿ ಇದ್ದೀರಾ? ನಾವು ಸುಮಾರು 22 ವರ್ಷದಿಂದ ಈ ಬಿಸ್ನೆಸ್ಸಲ್ಲಿ ಇದ್ದೀವಿ ಸರ್. 22 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಿದ್ರಾ? ಸರ್ ಫಸ್ಟಿಂದ ಇದೇ ಲೊಕೇಶನಲ್ಲಿತ್ತಾ ಇಲ್ಲ ಅಂದರೆ? ನಮ್ಮದು ಮೊದಲು ಇಲ್ಲ ಮಾಗಡಿ ರೋಡಲ್ಲಿ ಕರುಮಾರಮ್ಮ ಟೆಂಪಲ್ ಆರ್ಚ್ ಕಾರ್ನರಲ್ಲಿ ಇತ್ತು, ಪ್ರಸನ್ನ ಥಿಯೇಟರ್ಗಿಂತ ಸ್ವಲ್ಪ ಮುಂದೆ. ಓಕೆ. ಈಗ ಹೊಸ ಪ್ಲೇಸಿಗೆ ಬಂದ್ವಿ, ಇಲ್ಲಿ ಒಂದು 1 ಇಯರ್ ಆಯ್ತು ಇಲ್ಲಿ ಸ್ಟಾರ್ಟ್ ಮಾಡಿ. ಓಕೆ. ಆಲ್ಮೋಸ್ಟ್ ನಾವು ಈ ಫೀಲ್ಡಲ್ಲಿ 22 ವರ್ಷದಿಂದ ಈ ಕೆಲಸ. ಫಸ್ಟ್ LPGಯಿಂದ CNG ಬಂದಿದ್ದೀವಿ. ಈಗ CNG ಸ್ಟಾರ್ಟ್ ಆಗಿದೆ. ಓಕೆ. ಫಸ್ಟ್ LPGಯಲ್ಲಿದೆ. ಇವಾಗ ಒಂದು ವರ್ಷದಿಂದ CNGಗೆ ಎಲ್ಲರೂ ಕಸ್ಟಮರ್ ಎನ್ಕ್ವೈರಿ ಇದೆ. ಸೊ ಹೆಚ್ಚಿನ ಜನ CNG ಫಿಟ್ ಮಾಡ್ಕೊತಾ ಇದ್ದಾರೆ ಗಾಡಿಗಳಿಗೆ. ಸಾಕಷ್ಟು ಜನ ಎಲ್ಲ CNG ಎಲ್ಲ ಫಿಟ್ ಮಾಡ್ಕೊತಿದ್ದಾರೆ. ಸರ್ ಇವಾಗ ಚಾರ್ಜಸ್ ಏನಾಗುತ್ತೆ ಸರ್? ಮೀನ್ಸ್ ಇದು RTO ಚಾರ್ಜಸ್ ಆಗಿರಲಿ, ಅದರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. RTO ಚಾರ್ಜಸ್ ಆ್ಯಕ್ಚುಲಿ ಗೌರ್ಮೆಂಟ್ ಚಾಲನ್ ಬಂದ್ಬಿಟ್ಟು 750 ರೂಪಾಯಿ ಆಗುತ್ತೆ. ಓಕೆ. ಕಸ್ಟಮರ್ಗೆ ನಾವು ಏನು ಮಾಡ್ತೀವಿ, ಫಿಟ್ ಮಾಡಿ ಅವರಿಗೆ ಫೈಲ್ ಅವ್ರ ಹತ್ರ ಕೊಡ್ತೀವಿ, ಅವರೇ ಹೋಗಿ ಡೈರೆಕ್ಟ್ ಆಗಿ RTO ಕೆಲಸ ಮಾಡಿ. ಅದೆಲ್ಲ ಇನ್ಕ್ಲೂಡೆಡ್ ವಿತ್ ಫುಲ್ ಸೆಟ್ಟಲ್ಲೇ ಬರುತ್ತೆ ಅದು? ಸಮ್ ಕಸ್ಟಮರ್ ನೀವೇ ಮಾಡಿಕೊಡಿ ಅಂತ ಹೇಳೋರು ಇದ್ದಾರೆ. ಓಕೆ. ಅದು ನಾವು ಮಾಡ್ಕೊಡ್ತೀವಿ. ಕೆಲವೊಂದು ಕಸ್ಟಮರ್ ಅವರೇ RTO ಆಫೀಸಲ್ಲಿ ಹೋಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅಂಥವ್ರು ನಾವು ಫೈಲ್ ಕೊಡ್ತೀವಿ, ಅವ್ರು ಹೋಗಿ ಮಾಡ್ಕೊತಾರೆ. ಓಕೆ ಸರ್, ಈ ಕಂಪ್ನಿ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಸರ್. ಇದು ಆಟೋ ಗ್ಯಾಸ್ ಕನ್ವರ್ಷನ್ ಅಂತ ನಮ್ಮ ಫರ್ಮ್ ನೇಮ್ ಇರೋದು. ಓಕೆ. ನಾವು ಸುಮಾರು ವರ್ಷದಿಂದ ಇದೇ ಬ್ರ್ಯಾಂಡ್ ಕಂಪನಿ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಇಟಲಿ, ಇದು ಇಂಪೋರ್ಟೆಡ್ ಇಟಲಿ ಬ್ರ್ಯಾಂಡ್, ಲೊವೆಟೋ ಬ್ರ್ಯಾಂಡೆಡ್. ಲೊವೆಟೋ ಬ್ರ್ಯಾಂಡೆಡ್. ಓಕೆ. ಆಥರೈಸ್ಡ್ ರಿಟ್ರೋಫಿಟ್ಮೆಂಟ್ಸ್ ನಾವು RTO ಇಂದ ಪರ್ಮಿಷನ್ ತಗೊಂಡಿದ್ದೀವಿ. ಓಕೆ. ನಾವು ಆಥರೈಸ್ಡ್ ಫಿಟ್ಟಿಂಗ್ ಸೆಂಟರ್ ಅದು ನಾವು ಮಾಡ್ಕೊಂಡಿದ್ದೀವಿ ಸರ್. ಫಿಟ್ಟಿಂಗ್ ಸೆಂಟರ್ ಆಗಿ ಮಾಡಿ ಕೊಡ್ತೀವಿ. ಹೌದು. ಓಕೆ ಸರ್. ಸರ್ ಇವಾಗ ಇದು ಇದು CNG ಹಾಕ್ಸಿದ್ರೆ ಗಾಡಿಗೆ ಏನಾರ ಪ್ರಾಬ್ಲಮ್ ಆಗ್ಬಹುದಾ? ಮೀನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಆಗಿರಲಿ, ಅದು ಇದು ಎಲ್ಲ. CNG ಹಾಕಿದ್ರೆ ಯಾವುದೇ ಗಾಡಿಗೆ ಯಾವುದೇ ಹಾರ್ಮ್ಫುಲ್ ಏನಾಗಲ್ಲ. ಓಕೆ. ಗಾಡಿಗೆ ಒಳ್ಳೆ ಮೈಲೇಜ್ ಬರ್ತವೆ, ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತವೆ. ಸೊ ಇದು ಜಸ್ಟ್ ಲೈಕ್ ಪೆಟ್ರೋಲ್ ಥರನೇ ಇದೆ, ಏನು ನ್ಯಾಚುರಲ್ ಗ್ಯಾಸ್ ಇದು, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಓಕೆ. ಸೊ ಇದರಲ್ಲಿ ಯಾವುದೇ ಒಂದು ಇಂಜಿನ್ ಹಾಳಾಗುವಂಥದ್ದು ಏನು ಇದ್ರದಿಲ್ಲ. ಇಂಜಿನ್ ಹಾಳಾಗೋದಂಥದ್ದು ಏನೂ ಇರಲ್ಲ. ಓಕೆ. ಆ್ಯಂಡ್
ಸರ್ ಇವಾಗ ಸಿ ಎನ್ ಜಿ ಪರ್ ಕೆ ಜಿ ಎಷ್ಟಿದೆ ಸರ್ ಇವಾಗ? CNG ಪ್ರೆಸೆಂಟ್ ಕಾಸ್ಟ್ 83 ರೂಪಾಯಿ ಇದೆ ಪರ್ ಕೆಜಿಗೆ. ಓಕೆ ಓಕೆ. ಸೊ ಇವಾಗ ಆಲ್ಮೋಸ್ಟ್ ಒಂದು ಟ್ಯಾಂಕ್ ಫುಲ್ ಎಷ್ಟು ಕೆ ಜಿ ಸಿ ಎನ್ ಜಿ ಆಗ್ಬೋದು ಸರ್ ಇವಾಗ? ಒಂದು ಟ್ಯಾಂಕ್ 12 kg ಮ್ಯಾಕ್ಸಿಮಮ್ ಎಲ್ಲ ವೆಹಿಕಲ್ಗೆ 12 kg ಟ್ಯಾಂಕ್ ಹಾಕೊಂತಾರೆ ಎಲ್ಲ. ಓಕೆ, ಸ್ವಲ್ಪ ಚಿಕ್ಕ ಗಾಡಿಗೆ ಇನ್ನು ಸ್ವಲ್ಪ ಚಿಕ್ಕ 8.5 ಇಂದ 14 kg ತನಕ ಟ್ಯಾಂಕ್ ಅವೈಲಬಿಲಿಟಿ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಗಾಡಿ 17ರಿಂದ 18 ಪೆಟ್ರೋಲಲ್ಲಿ ಮೈಲೇಜ್ ಬಂದರೆ ಸಿ ಎನ್ ಜಿ ಹಾಕ್ಸಿದ್ರೆ ಎಷ್ಟು ಬರ್ಬೋದು ಸರ್? CNG ಹಾಕೊಂಡು 28+ ಬರುತ್ತೆ. 28+ ಈಸಿಯಾಗಿ ಬರುತ್ತೆ. 17ರಿಂದ 18 ಬರೋ ಗಾಡಿ 18 ಬರ್ತಾ ಇದ್ರೆ ಓಕೆ, CNG ಅಲ್ಲಿ 28+ ಮೈಲೇಜ್ ಬರುತ್ತೆ ಸರ್. 28 ಮೈಲೇಜ್ ಬರುತ್ತೆ ಸರ್. ಇವಾಗ ಸಾಕಷ್ಟು ಜನ ಎಲ್ಲ ಇವಾಗ ನೋಡ್ತಾ ಇದೀವಿ ನಾವೇ, ಹಿಂದ್ಗಡೆ ವರ್ಕ್ ಎಲ್ಲ ನಡೀತಾ ಐತೆ. ಆ್ಯಂಡ್ ಸ್ಯಾಂಟ್ರೋ ಕೂಡ ಇದೆ, ಆಲ್ಟೋ ಇದು 800 ಕೂಡ ಇದೆ, ಆ್ಯಂಡ್ ಅಲ್ಲಿ ಎರ್ಟಿಗಾ ಇದೆ. ಸೊ ಆಲ್ಮೋಸ್ಟ್ ಮಾರುತಿ ಸುಜುಕಿ ಕಾರ್ಸು ತುಂಬ ಜನ ಹಾಕಿಸ್ಕೊಂತಿರ್ತಾರೆ ಸರ್. ಇವಾಗ ಫಾರ್ ಎಕ್ಸಾಂಪಲ್ ಎರ್ಟಿಗಾಗೆ ಎಷ್ಟು ಮೈಲೇಜ್ ಬರ್ಬೋದು ಸರ್ ಸಿ ಎನ್ ಜಿಯಲ್ಲಿ? ಎರ್ಟಿಗಾಗೆ 25+ ಬರುತ್ತೆ. 25+. 1 kg 25+ ಬರುತ್ತೆ ಮೈಲೇಜ್. 25+ ಬರುತ್ತೆ. ಆ್ಯಂಡ್ ಯಾಕಂದರೆ ಜಾಸ್ತಿ ಜನ ಎರ್ಟಿಗಾ ಮಾರುತಿ ಸುಜುಕಿ ಕಾರ್ಸ್ಗಳು ನಮ್ಮ ಬ್ರ್ಯಾಂಡ್ ಅದು ಆ್ಯಕ್ಚುಲಿ ಎಷ್ಟೊಂದು ಜನ ಅದನ್ನೇ ಪ್ರಿಫರ್ ಮಾಡ್ತಿರ್ತಾರೆ ಸರ್. ಈಕೋಗೆ ಎಷ್ಟು ಬರ್ಬೋದು ಸರ್ ಈಕೋ ಫಾರ್ ಎಕ್ಸಾಂಪಲ್? ಈಕೋನು 22ರಿಂದ 25 ಸಿಟಿಯಲ್ಲಿ ಬರುತ್ತೆ. 25ರಿಂದ 25 ಸಿಟಿ. ಲಾಂಗಲ್ಲಿ ಸ್ವಲ್ಪ ಜಾಸ್ತಿನೇ ಬರುತ್ತೆ ಸರ್. ಇದು ಸ್ಯಾಂಟ್ರಾಗೆ ಎಷ್ಟು ಬರ್ಬೋದು ಸರ್? ಸ್ಯಾಂಟ್ರಾಗು ಆಲ್ಮೋಸ್ಟ್ 22 ಇಂದ 25 ತನಕ 25 ಗಂಟೆ ಸ್ಯಾಂಟ್ರಾಗ್ ಬರುತ್ತೆ. ಆ್ಯಂಡ್ 800ಗೆ ಸರ್? ಅದು 28 ಇಂದ 32 ತನಕ ಬರುತ್ತೆ. 32 ಗಂಟೆ ಆರಾಮಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸೇವ್ ಆಗುತ್ತೆ ಅಂತ. ಸೆಲೆರಿಯೋಗೆ? ಸೆಲರ್ ವ್ಯಾಗನಾರು 800 ಆಲ್ಮೋಸ್ಟ್ 28+ ಬರುತ್ತೆ. 28+ ಆರಾಮಾಗಿ ಬರುತ್ತೆ. 28 ಇಂದ 32 ತನಕ ಬರುತ್ತೆ. 32 ಗಂಟೆ ಬರುತ್ತೆ. 28 ಇಂದ 32 ಗಂಟೆ ಬರುತ್ತೆ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಎರ್ಟಿಗಾಗೆ ಸಿ ಎನ್ ಜಿ ಫಿಟ್ ಮಾಡಿಸ್ಬೇಕಂದ್ರೆ ಎಷ್ಟು ಚಾರ್ಜ್ ಆಗ್ಬೋದು ಸರ್? ಆಲ್ಮೋಸ್ಟ್ ಒಂದು 53,000 ರೂಪಾಯಿಂದ 65,000 ತನಕ ನಮ್ಮದು ಕಿಟ್ ಅವೈಲೇಬಲ್ ಆಗಿದೆ ಸರ್. ಇದು ಸ್ವಿಫ್ಟ್ಗೂ ಹಾಕ್ಸ್ತಾರಲ್ಲ, ಸ್ವಿಫ್ಟ್ಗೆ ಆಲ್ಮೋಸ್ಟ್ ಅದು 1.2 ಪೆಟ್ರೋಲ್ ಗಾಡಿ, ಅದು ಬಂದ್ಬಿಟ್ಟು ಮೈಲೇಜ್ ಏನು ಕ್ಲೈಮ್ ಮಾಡ್ಬೋದು ಸರ್? ಅದು 1.2 ಸ್ವಿಫ್ಟಿಗೆ ಆಲ್ಮೋಸ್ಟ್ 27ರಿಂದ 28 ಬರುತ್ತೆ ಸರ್. 27ರಿಂದ 28 ಈಸಿಯಾಗಿ ಬರುತ್ತೆ. ಲಾಂಗಲ್ಲಿ 28 ಬರುತ್ತೆ. ಓಕೆ ಓಕೆ. ಮಾರುತಿ ವೆಹಿಕಲ್ ಒಂದೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ವೆಹಿಕಲ್, ಟೊಯೋಟಾ ವೆಹಿಕಲ್ಸ್, ಹೊಂಡಾಯಿ ಎಲ್ಲ ಬ್ರ್ಯಾಂಡ್ ವೆಹಿಕಲ್ ನಾವು ಮಾಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಓನ್ಲಿ ಪೆಟ್ರೋಲ್ ವೆಹಿಕಲ್ಸ್ಗೆ ಅಲ್ಲ ಸರ್? ಹೌದು, ಇದು ಓನ್ಲಿ ಫಾರ್ ಪೆಟ್ರೋಲ್ ವೆಹಿಕಲ್. ಓಕೆ, ಓನ್ಲಿ ಪೆಟ್ರೋಲ್ ಕಾರ್ಸ್ಗೆ ಮಾತ್ರ, ಡೀಸೆಲ್ ಇಲ್ಲ? ಡೀಸೆಲ್ ವೆಹಿಕಲ್ ಇನ್ನೂ ಬಂದಿಲ್ಲ, ಬರ್ಬೋದೇನೋ ಬಟ್ ಪ್ರೆಸೆಂಟ್ ಇಲ್ಲ. ಪ್ರೆಸೆಂಟ್ ನಾವು ಮಾಡ್ತಾ ಇಲ್ಲ, ಬರುತ್ತೆ ಮುಂದೆ ಫ್ಯೂಚರಲ್ಲಿ. ಬಟ್ ಇವಾಗೆಲ್ಲ ಪೆಟ್ರೋಲ್ ವೆಹಿಕಲ್ಗೆ ನಾವು ಫಿಟ್ ಮಾಡಿಕೊಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಆಲ್ಮೋಸ್ಟ್ ಇವಾಗ ಸಿ ಎನ್ ಜಿ ಫಿಟ್ ಮಾಡಿಸ್ಕೊಳ್ಳೋರೆಲ್ಲ ಆಲ್ಮೋಸ್ಟ್ BS3, 4 ಈ ಥರ ಎಲ್ಲ ಇರುತ್ತೆ ಸರ್. ಇವಾಗ BS6 ವೆಹಿಕಲ್ಸ್ಗೆ ಅದು ಏನಾದ್ರು ಸಪ್ರೇಟ್ ಚಾರ್ಜಸ್ ಏನಾರು ಇರುತ್ತೆ ಅಂದರೆ ಮೀನ್ಸ್ ಹೊಸ ವೆಹಿಕಲ್ಗೆ? ಇಲ್ಲ, BS6ಗೆ ಸಪ್ರೇಟ್ ಚಾರ್ಜ್ ಅಂತ ಏನಿಲ್ಲ, ಮಾಮೂಲಿ. ಅದಕ್ಕೆ ಏನಾರ ಇವಾಗ BS6 ಅಲ್ವಾ ಪರ್ಟಿಕ್ಯುಲರ್ RTO ಸರ್ವಿಸ್? RTO ವರ್ಕಿಗೆ ಪ್ರೆಸೆಂಟ್ BS6ಗೆ ಯಾವುದೇ ಕಂಪ್ನಿಯಿಂದನೂ ಅಪ್ರೂವಲ್ ಬಂದಿಲ್ಲ. ಓಕೆ. ಸೊ ನಾವೇನು ಮಾಡಿ ಫಿಟ್ ಮಾಡೋರು ಮಾಡ್ಕೊತಾ ಇದ್ದಾರೆ. ಆಮೇಲೆ ಬಂತು ವಿದಿನ್ 2-3 ಮಂತಲ್ಲಿ ಅದು ಬರುತ್ತೆ. ಬಂದ ಮೇಲೆ ನಾವು ಅದಕ್ಕೆ ಏನು ಪ್ರಾಪರ್ ಡಾಕ್ಯುಮೆಂಟ್ಸ್ ಕೊಡಬೇಕು RTO ಆಫೀಸ್ಗೆ, ಅದು ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಓನ್ಲಿ ಸಿ ಎನ್ ಜಿ ಅಲ್ವಾ ನಿಮ್ಮ ಹತ್ರ ಸರ್? ಹೌದೌದು, CNG ಮತ್ತು LPG ಮಾಡ್ತೇವೆ. LPG ತುಂಬ ಕಡಿಮೆ. ಇವಾಗ ಆಲ್ಮೋಸ್ಟ್ ಆಲ್ ವೆಹಿಕಲ್ಸ್ CNG ಸರ್. ಏನು ಸರ್ ಡಿಫ್ರೆನ್ಸ್ LPGಗೆ ಆ್ಯಂಡ್ CNGಗೆ? LPG ಅದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಆ್ಯಕ್ಚುಲಿ ಅದು. ಓಕೆ. ಸೊ ಅದು ತುಂಬ ವರ್ಷದಿಂದ ಇತ್ತು. ಇವಾಗ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸು. ಸೊ LPG ಮೈಲೇಜ್, ಪೆಟ್ರೋಲ್ ಮೈಲೇಜ್ ಏನು ಬರುತ್ತಲ್ಲ ಅದಕ್ಕಿಂತ 10% ಕಡಿಮೆ ಇರ್ತದೆ LPGಯಲ್ಲಿ. ಓಕೆ. CNGಯಲ್ಲಿ 60 to 65% ಜಾಸ್ತಿ ಬರುತ್ತೆ. CNGಯಲ್ಲೇ ಜಾಸ್ತಿ ಬರುತ್ತೆ. ಪೆಟ್ರೋಲ್ ಮೈಲೇಜ್ಗಿಂತ 65% ಜಾಸ್ತಿ ಬರುತ್ತೆ. ಸರ್ ಇದು ಪ್ರಾಸೆಸ್ ಎಲ್ಲ ಹೆಂಗೆ ಮಾಡ್ತೀರಾ ಸರ್? ಇವಾಗ ಒಂದು ಗಾಡಿಗೆ ಪರ್ಟಿಕ್ಯುಲರ್ ಆಗಿ ಸ್ಟಾರ್ಟಿಂಗ್ ಫಿಟ್ಟಿಂಗ್ ಬಂದ ತಕ್ಷಣ ಗಾಡಿ ಕಂಡೀಷನ್ ನೋಡ್ಕೊತೀವಿ ಸರ್. ಗಾಡಿ ಕಂಡೀಷನ್, ಎಲೆಕ್ಟ್ರಿಕಲ್ ಸಿಸ್ಟಮ್ ಎಲ್ಲ ಚೆನ್ನಾಗಿರ್ಬೇಕು. ಯಾಕಂದರೆ CNGಯಲ್ಲಿ ಓಡಬೇಕಂತಂದರೆ ಎಲೆಕ್ಟ್ರಿಕ್ ಸಿಸ್ಟಮ್ ಚೆನ್ನಾಗಿರ್ಬೇಕು, ಸ್ಪಾರ್ಕ್ ಪ್ಲಗ್ ಚೆನ್ನಾಗಿರ್ಬೇಕು. ಸೊ ಇಗ್ನೈಟ್ ಆಗಬೇಕಲ್ಲ ಇದು ನ್ಯಾಚುರಲ್ ಗ್ಯಾಸು. ಸೊ ಆಮೇಲೆ ನಾವು ಒನ್ ಬೈ ಒನ್ ಟ್ಯಾಂಕ್ ಫಿಟ್ಟಿಂಗ್ ಮಾಡ್ತೀವಿ, ಒಂದು ಸ್ಟಾರ್ಟ್ ಮಾಡ್ಬಿಡ್ತೀವಿ. ಆ್ಯಂಡ್ ಸರ್ ಇನ್ನೂ ಒಂದು ಕ್ವಶನು. ಸೊ ಇವಾಗ ಗಾಡಿ ಬಂದ್ಬಿಟ್ಟು CNGಯಲ್ಲಿ ಓಡ್ತಾ ಇರುತ್ತೆ. ಸೊ AC ಎಲ್ಲ ಯಾವುದ್ರ ಮೇಲೆ ಪರ್ಫಾರ್ಮೆನ್ಸ್ ಆಗುತ್ತೆ ಸರ್? ಮೀನ್ಸ್ ಪೆಟ್ರೋಲಲ್ಲೇ ಇದಾಗುತ್ತೆ? ಮಾಮೂಲಿ ಪೆಟ್ರೋಲ್ ಯಾವ ಥರ ಯೂಸ್ ಮಾಡ್ತಾರೋ ಅದೇ ಥರ, ಅದು ಏನು ಅಷ್ಟೊಂದು ಡಿಫರೆನ್ಸ್ ಏನು ಬರೋದಿಲ್ಲ. ಓಕೆ ಓಕೆ. ಸೊ ಪೆಟ್ರೋಲಿಗೆ ಯಾವ ಥರ ಯೂಸ್ ಮಾಡ್ತಾರೆ ಕಸ್ಟಮರು, ಅದೇ ಥರ CNGಯಲ್ಲಿ ಯೂಸ್ ಮಾಡ್ಬೋದು. CNG ಯೂಸ್ ಮಾಡ್ಬೋದು ಸರ್. ಇವಾಗ ಆಟೋಮೆಟಿಕ್ಕಾಗಿ ಇವಾಗ ಇದು ಪೆಟ್ರೋಲು ಇದು CNG ಖಾಲಿ ಆಗೋಯ್ತು, ಅದು ಇಮಿಡಿಯೇಟಾಗಿ ಪೆಟ್ರೋಲ್ಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತಲ್ಲ? ಹೌದೌದು, ಇದು ಗಾಡಿ ಸ್ಟಾರ್ಟ್ ಆಗೋದೇ ಪೆಟ್ರೋಲ್ ಇದೆ. ಅದು ಸ್ಟಾರ್ಟ್ ಆದಮೇಲೆ ಆಟೋಮೆಟಿಕ್ ಗ್ಯಾಸಿಗೆ ಚೇಂಜ್ ಓವರ್ ಆಗುತ್ತೆ. ಗ್ಯಾಸ್ ಫುಲ್ ಖಾಲಿ ಆದ ತಕ್ಷಣ ಆಟೋಮೆಟಿಕ್ ಪೆಟ್ರೋಲ್ ಅದೇ ಬಂದ್ಬಿಡುತ್ತೆ. ನೀವೇನು ಆಪ್ರೇಟ್ ಮಾಡೋದೇನು ಬೇಕಾಗಿಲ್ಲ. ಸೀಕ್ವೆನ್ಸಲ್ ಕಿಟ್ ಅಂತ ಬರುತ್ತಲ್ಲ ಇವಾಗ, ಆ ಥರ ಸಿಸ್ಟಮ್ ಬಂದಿದೆ ಆಟೋಮೆಟಿಕ್ ಆಗಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನೂ ಡೀಟೇಲ್ಸ್ ಕೂಡ ಎಲ್ಲ ನಿಮಗೆ ಮಾತಾಡ್ಕೊಳ್ಳೋಣ. ಗಾಡಿ ಎಲ್ಲ ತೋರಿಸ್ಬಿಟ್ಟು ಯಾವ ಥರ ಫಿಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಇವಾಗ ಸ್ಯಾಂಟ್ರೋಗೆ ರೆಡಿ ಮಾಡ್ತಿದ್ದಾರೆ.
ಸರ್ ಹೇಳಿ ಸರ್, ಇದು ಸ್ಯಾಂಟ್ರೋಗೆ ಇವಾಗ ಎಷ್ಟು ಕೆ ಜಿ ಇದು ಸಿ ಎನ್ ಜಿ ಫಿಟ್ಟಿಂಗ್ ಬರುತ್ತೆ? ಸ್ಯಾಂಟ್ರಾಗ 12 kg ಸಿಲಿಂಡ್ರ್ ಫಿಟ್ ಮಾಡ್ಬೋದು, 12 kg ಟ್ಯಾಂಕ್ ಫಿಟ್ ಮಾಡ್ಬೋದು. 12 kg ಹೌದು ಸರ್. ಇದು ಸ್ಯಾಂಟ್ರೋ ಫಿಟ್ಟಿಂಗ್ ಆದಮೇಲೆ ಆಲ್ಮೋಸ್ಟ್ ಎಷ್ಟು ಅವರ್ ಒಳಗಡೆ ಫಿಟ್ ಆಗ್ಬೋದು ಸರ್ ಇದು? ಒಂದು ವೆಹಿಕಲ್ ಬಂದು 3 to 4 ಅವರ್ಸಲ್ಲಿ ಒಂದು ಫಿಟ್ಟಿಂಗ್ ಮಾಡಿಕೊಡ್ತೀವಿ. 3 to 4 hours ಫ್ರೀ ಇದ್ರೆ ಯೂಸ್ವಲಿ ನಾವು ಡೈಲಿ 2-3-4 ಗಾಡಿ ತನಕ ಇರ್ತವೆ. ಸೊ ಅಂಥ ಟೈಮಲ್ಲಿ ಬೆಳಿಗ್ಗೆ ಕೊಟ್ಟರೆ ನಾವು ಈವ್ನಿಂಗ್ ಕಸ್ಟಮರ್ಗೆ ಡೆಲಿವರಿ ಕೊಡ್ತೀವಿ ಗಾಡಿ. ಬೆಳಿಗ್ಗೆ ಕೊಟ್ಟರೆ ಈವ್ನಿಂಗೇ ಡೆಲಿವರಿ ಮಾಡಿಬಿಡ್ತೀರಾ ಕಸ್ಟಮರ್ಗೆ? ಓಕೆ ಸರ್. ಸರ್ ಇವಾಗ ಫಾರ್ ಎಕ್ಸಾಂಪಲ್ ಈ ಸ್ಯಾಂಟ್ರೋಗೆ ಎಷ್ಟು ಖರ್ಚಾಗ್ತೈತೆ ಸರ್? ಒಂದು ಗಾಡಿ ಸ್ಯಾಂಟ್ರಾಗ್ ಫಿಟ್ ಮಾಡ್ಬೇಕಂದ್ರೆ 52,000 65,000 ತನಕ ಖರ್ಚು ಬರುತ್ತೆ. ಕಸ್ಟಮರ್ ಮೇಲೆ ಡಿಪೆಂಡ್. ಕಸ್ಟಮರ್ ಕಸ್ಟಮರ್ ಒಂದೊಂದು ಕಿಟ್ ಮೇಲೆ ನಮ್ಮ ಹತ್ರ 4-5 ಬ್ರ್ಯಾಂಡೆಡ್ ಕಿಟ್ ಇದೆ. ಸೊ ನಮ್ಮ ಹತ್ರ ಸ್ಟಾರ್ಟಿಂಗ್ ರೇಟ್ ಬಂದು 52,000 ಕಿಟ್ ಸ್ಟಾರ್ಟ್ ಆಗುತ್ತೆ ರೇಟ್. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ನೋಡ್ತಾ ಇರ್ಬೋದು ವರ್ಕೆಲ್ಲ ನಡೀತಾ ಐತೆ ಸ್ಯಾಂಟ್ರೋಗೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಒಂದು ಸರ್ ಇದು ಆಗೋಗಿದೆಯಾ? ಇದು ಫಿಟ್ಟಿಂಗ್ ಆಗೋಗಿದೆಯಾ? ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಇದು ಓಕೆ ಮಾಡಿದ್ವಿ 800. ಇದು ಫಿಟ್ಟಿಂಗ್ ಎಲ್ಲ ಆಲ್ಮೋಸ್ಟ್ ಫಿನಿಶಿಂಗ್ ಆಗ್ತಾ ಬಂದಿದೆ ಸರ್. ಇದು ಜಸ್ಟ್ CNG ಗ್ಯಾಸ್ ಹಾಕ್ಬಿಟ್ಟು ಗಾಡಿನ ಟ್ಯೂನಿಂಗ್ ಮಾಡಬೇಕಷ್ಟೇ. ಗಾಡಿನ ಟ್ಯೂನಿಂಗ್ ಮಾಡಿಬಿಟ್ಟು CNG ಗ್ಯಾಸ್ ಹಾಕ್ಬಿಟ್ರೆ ಮುಗೀತು. ಓಕೆ ಸರ್. ಸರ್ ಇದು 800 ಏನು 32 ಗಂಟೆ ಬರುತ್ತೆ ಸರ್ ಆರಾಮಾಗಿ? ಇದು ಹೌದು, ಆಲ್ಮೋಸ್ಟ್ ಪೆಟ್ರೋಲ್ ಮೈಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪೆಟ್ರೋಲಲ್ಲಿ ಯಾವ ಗಾಡಿ ಮೈಲೇಜ್ ಜಾಸ್ತಿ ಬರ್ತಾವೆ, ಸೊ ಅದ್ರ ಮೇಲ್ಗಡೆ 8 to 10 ಕಿಲೋಮೀಟರ್ ಜಾಸ್ತಿ ಬರ್ತವೆ. 8 to 10 ಕಿಲೋಮೀಟರ್ ಜಾಸ್ತಿ ಹೌದು. ಆ್ಯಂಡ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೋಡಿ ನೀವು ಆರಾಮಾಗಿ 800ಗೂ ಕೂಡ ಆರಾಮಾಗಿ ಫಿಟ್ ಮಾಡಿಸ್ಕೊಂಡು ಹೋಗ್ಬೋದು. ಬಟ್ ಏನಪ್ಪ ಮೈನಸ್ ಪಾಯಿಂಟ್ ಅಂದರೆ ನಿಮಗೆ ಬೂಟ್ ಸ್ಪೇಸ್ ಒಂದು ಸಿಗೋಲ್ಲ. ಸೊ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು. ಯಾಕೆಂದರೆ ಚಿಕ್ಕ ಚಿಕ್ಕ ಗಾಡಿಗಳಿಗೆ ಕಡಿಮೆ ಬೂಟ್ ಸ್ಪೇಸ್ ಇರೋದ್ರಿಂದ. ಸೊ ಸೆಡಾನ್ ಗಾಡಿಗಳಿಗೆ ಆದರೆ ಆಲ್ಮೋಸ್ಟ್ ನಿಮ್ಗೆ ಅರ್ಧ ಬೂಟ್ ಸ್ಪೇಸ್ ಇನ್ನೂ ಜಾಸ್ತಿ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಅದ್ರ ಪಕ್ಕದಲ್ಲೇ ಒಂದು ಎರ್ಟಿಗಾಗೆ ಫಿಟ್ ಮಾಡ್ತಿದ್ದಾರೆ. ಸರ್ ಹೇಳಿ ಸರ್, ಇದು ಎರ್ಟಿಗಾಗೆ ಎಷ್ಟು ಲೀಟರ್ದು ಟ್ಯಾಂಕ್ ಇದು? ಇದು ಎರ್ಟಿಗಾಗೆ ಆ್ಯಕ್ಚುಲಿ 14 kg ಟ್ಯಾಂಕ್ ಇದು. 14 kg ಟ್ಯಾಂಕ್. 14 kg ಟ್ಯಾಂಕ್ ಹೈಯೆಸ್ಟ್ ಇದು ಮ್ಯಾಕ್ಸಿಮಮ್ ಸೈಜ್, ಮ್ಯಾಕ್ಸಿಮಮ್ ಕೆಪಾಸಿಟಿ ಇರೋದು. ಸೊ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಸಿಟಿಗಾದಲ್ಲಿ 25 ಕಿಲೋಮೀಟರ್ಗಿಂತ ಮೇಲೆ ಬರುತ್ತೆ ಲಾಂಗ್ ಹೋಲ್ ಹೋದರೆ. 25 ಕಿಲೋಮೀಟರ್ಗಿಂತ ಮೇಲೆ ಬರುತ್ತೆ? ಹೌದು ಆರಾಮಾಗಿ. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ನೋಡ್ತಾ ಇರ್ಬೋದು ಇದರಲ್ಲೂ ಕೂಡ ನಿಮಗೆ ಬೂಟ್ ಸ್ಪೇಸ್ ಏನೂ ಸಿಗಲ್ಲ, ಕಂಪ್ಲೀಟಾಗಿ ಇದಕ್ಕೆ ಆಗೋಗ್ಬಿಡುತ್ತೆ. ಸರ್ ಇದು ಸೀಟ್ ಇದು ಮುಂದೆ ಬರುತ್ತಾ, ಇನ್ನು ಈ ಕಡೆ ಬರುತ್ತಲ್ಲ? ಓಕೆ ಹಾಂ. ಸೊ ಆರಾಮಾಗಿ ಏನು ತೊಂದರೆ ಇರಲ್ಲ ನಿಮಗೆ. ಸರ್ ಇವಾಗ ಇದ್ರ ಮೇಲ್ಗಡೆ ಏನಾರು ಒಂದು ಕಂಪಾರ್ಟ್ಮೆಂಟ್ ಥರ ಮಾಡ್ಕೊಂಬಿಟ್ಟು ಲಗೇಜ್ ಇಟ್ಕೋಬೋದು? ಇದ್ರ ಮೇಲ್ಗಡೆ ಎಷ್ಟು ವೆಯ್ಟ್ ಬೇಕಾದ್ರೂ ಕೆಪಾಸಿಟಿ ವೆಯ್ಟ್ ಬೇಕಾದ್ರೂ ಇಡ್ಬೋದು. ಓಕೆ ಯಾಕಂದರೆ ಇದ್ರ ಮೇಲೆ ಇಟ್ಟರೆ ಏನಾಗಲ್ಲ ಸರ್? ಏನಾಗಲ್ಲ ಮ್ಯಾಕ್ಸಿಮಮ್. ಸೊ ನೋಡ್ತಾ ಇರ್ಬೋದು ಎರ್ಟಿಗಾಗೆ ಕೂಡ ಫಿಟ್ ಮಾಡಿಸ್ಕೊತಿದ್ದಾರೆ. ಸರ್ ಇವಾಗ ಎರ್ಟಿಗಾಗೆ ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್ ಇದು? ಎರ್ಟಿಗಾಗೆ ಮಿನಿಮಮ್ ಮೈಲೇಜ್ ಬಂದ್ಬಿಟ್ಟು 25 ಮೇಲೆ ಬರುತ್ತೆ ಸರ್. 25 ಮೇಲೆ ಬರುತ್ತೆ? ಹೌದು, 25 ಮೇಲೆ 28 ತನಕ ಬರ್ತದೆ. 28 ಗಂಟೆ ಬರುತ್ತೆ? ಓ ಫ್ಯಾಂಟಾಸ್ಟಿಕ್. ಆರಾಮಾಗಿ ನೋಡಿ 28 ಗಂಟೆ ಮೈಲೇಜ್ ಬರುತ್ತೆ. ಆರಾಮಾಗಿ 8 ಜನ ಆರಾಮಾಗಿ ಕುತ್ಕೊಂಡು ಲಾಂಗು ಕೂಡ ಎಲ್ಲ ಕಡೆನೂ ತಗೊಂಡು ಹೋಗ್ಬಿಡ್ಬೋದು. ಸೊ ಫಸ್ಟು CNGನ ಯೂಸ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಸಿಟೀಸ್ ಸರ್ ಇವಾಗ ಎಲ್ಲ ಸಿಟೀಸಲ್ಲೂ ಆಲ್ಮೋಸ್ಟ್ CNG ಗ್ಯಾಸ್ ಸಿಗ್ಬಿಡುತ್ತಲ್ಲ ಸರ್? ಎಲ್ಲ ಇವಾಗ ಡಿಸ್ಟಿಕಲ್ಲಿ ಮೇಜರ್ ಸಿಟಿ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕಲ್ಲೂ ಇವಾಗ CNG ಫಿಲ್ಲಿಂಗ್ ಸ್ಟೇಷನ್ ಆಗಿದೆ. ಇವಾಗ CNG ಫಿಲ್ಲಿಂಗ್ ಸ್ಟೇಷನ್ ಆಗಿದೆ. ಸೊ ಹಳ್ಳಿ ಕಡೆ ಹೋದ್ರೆ ನಾವು ಆರಾಮಾಗಿ ಆಪ್ಷನಲ್ಲ ಇದೆ ಅಲ್ವಾ? ಆಪ್ಷನ್ ಇರುತ್ತೆ. CNG ಖಾಲಿ ಆದರೆ ಹೌದು, CNG ಖಾಲಿ ಆದರೆ ಪೆಟ್ರೋಲ್ ಓಡಿಸುವಂಥ ಆಪ್ಷನ್ ಇದೆ. ನಾವು ಮತ್ತೆ ಸಿಟಿಗೆ ಬಂದಾಗ ಆರಾಮಾಗಿ ಮತ್ತೆ CNG ಫಿಲ್ ಮಾಡಿಸ್ಕೊಂಡು ಈಸಿಯಾಗಿ ಬಂದ್ಬಿಡ್ಬೋದು. ಸೊ ಆಲ್ಮೋಸ್ಟ್ ಪೆಟ್ರೋಲ್ ಜಾಸ್ತಿ ಕನ್ಸ್ಯೂಮ್ ಇರಲ್ಲ ನಿಮಗೆ, CNGನೇ ವೆಸ್ಟ್ ಕನ್ಸ್ಯೂಮ್ ಆಗಿರ್ಬೋದು. ಸರ್ ಇವಾಗ ಎರ್ಟಿಗಾಗೆ ಎಷ್ಟು ಖರ್ಚಾಗ್ತೈತೆ ಸರ್? ಎರ್ಟಿಗಾ ಮಾಡ್ಬೇಕಂದ್ರೆ ಇದು ಅಷ್ಟೇ ಸರ್, 52 ಇಂದ 65 ತನಕನೂ ಕಿಟ್ ಇದೆ. ಡಿಪೆಂಡ್ಸ್ ಆನ್ ಕಿಟ್ ಬ್ರ್ಯಾಂಡ್ ಇದೆ, ಬೇರೆ ಬೇರೆ ಬ್ರ್ಯಾಂಡು. ಸೊ 52 ಇಂದ 65 ತನಕನೂ ಫಿಟ್ಟಿಂಗ್ ಇದೆ, ಕಾಸ್ಟ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅಲ್ಲಿ ಇನ್ನೂ ಒಂದು ಕಾರು ಇನ್ನೂ ಫಿಟ್ಟಿಂಗ್ ಮಾಡಿಲ್ಲ, ಸೊ ಇವಾಗಲೇ ಮಾಡ್ತಿದ್ದಾರೆ. ಸೊ ಒಂದು ಸೆಡಾನ್ ಕಾರ್ ಆ್ಯಕ್ಚುಲಿ. ಸೊ ಇದು ಬಂದ್ಬಿಟ್ಟು ಹುಂಡೈ ಹೌರಾ ಅಂತ ಹೇಳ್ಬಿಟ್ಟು. ಸೊ ನಾವು ಸೆಡಾನ್ ಕಾರ್ಗೆ ಫಿಟ್ ಮಾಡಿಸ್ಕೊಂಡ್ರೆ ಸೊ ಫಿಟ್ ಮಾಡಿದ್ದಾರೆ. ಸೊ ಬೂಟ್ ಸ್ಪೇಸ್ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಬೂಟ್ ಸ್ಪೇಸು. ಸೊ ತುಂಬಾ ಬೂಟ್ ಸ್ಪೇಸು. ಸೊ ಸೆಡಾನ್ಗೆ ತುಂಬ ಲಕ್ಕಿ ಅನಿಸುತ್ತೆ ಆ್ಯಕ್ಚುಲಿ CNG ಬಂದ್ಬಿಟ್ಟು, ಯಾಕಂದರೆ ಬೂಟ್ ಸ್ಪೇಸು ಕೂಡ ಆರಾಮಾಗಿ ಸಿಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲ. ಸರ್ ಇವಾಗ ಏನು ಟ್ಯೂನಿಂಗ್ ಆಗ್ತೈತೆ ಇದು? ಆಲ್ರೆಡಿ ಫಿಟ್ಟಿಂಗ್ ಆಯಿತು, ಜಸ್ಟ್ ಫಿಟ್ಟಿಂಗ್ ಆಯಿತು ಇವಾಗ. ಓಕೆ, ಎಲ್ಲ ಜಸ್ಟ್ ಟ್ಯೂನಿಂಗ್ ಮಾಡಬೇಕು, ಗ್ಯಾಸ್ ಎಲ್ಲ ಹಾಕಿ ಟ್ಯೂನಿಂಗ್ ಮಾಡಬೇಕಾಗಿತ್ತು ಸರ್. ಸರ್ ಇದು ಇಲ್ಲೇ ನಾವು ಆನ್ ಮಾಡ್ಕೋಬೋದು? ಇದು ಸ್ವಿಚ್ಚು ಫೆದರ್ ಟಚ್ ಸ್ವಿಚ್ ಬರುತ್ತೆ, ಲವೈಟೋ ಬ್ರ್ಯಾಂಡೆಡ್. ಓಕೆ, ಇದು ಫೆದರ್ ಟಚ್ ಇದು. ಫೆದರ್ ಟಚ್. ಸೊ ಈ ಥರ ಲೈಟ್ ಬರುತ್ತೆ, ಫುಲ್ ಲೈಟ್ ಬರುತ್ತೆ. ಓಕೆ ಸರ್, ಇವಾಗ ನಮಗೆ CNGಯಲ್ಲಿ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? CNG ರನ್ ಆಗುವಾಗ ಗ್ರೀನ್ ಲೈಟ್ ಬರುತ್ತೆ ಇದರಲ್ಲಿ. ಫುಲ್ ಕಂಪ್ಲೀಟ್ ಆಗಿ ಆರೆಂಜ್ ಲೈಟ್ ಆಫ್ ಆಗ್ಬಿಟ್ಟು ಗ್ರೀನ್ ಲೈಟ್ ಬರುತ್ತೆ. ಗ್ರೀನ್ ಲೈಟ್ ಕಂಪ್ಲೀಟ್ ಆಗಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಫ್ರಂಟು. ಸೊ ಇವಾಗ ನೋಡೋಣ. ಸೊ ಇಲ್ಲಿ ಕೂಡ ಫಿಟ್ಟಿಂಗ್ಸ್ ಎಲ್ಲ ಬರುತ್ತಲ್ಲ ಸರ್? ಹೌದೌದು.
ಸೊ ಇದು ನಮ್ಮ ಏನೇನು ಫಿಟ್ಟಿಂಗ್ಸ್ ಬರುತ್ತೆ ಸರ್? ಇಲ್ಲಿ ಇಂಜೆಕ್ಟರ್ ಫಿಟ್ಟಿಂಗ್ ಆಗ್ತವೆ, ಇ ಸಿ ಯು ಫಿಟ್ಟಿಂಗ್ ಆಗ್ತವೆ. ಇ ಸಿ ಇದು ಮೇನ್ ಬ್ರೈನ್ ಆ್ಯಕ್ಚುಲಿ. ಓಕೆ ಓಕೆ. ಆಮೇಲೆ ಈ ಪ್ರೆಷರ್ ರೆಡ್ಯೂಸರ್ ಅದು ಫಿಟ್ ಮಾಡ್ತೀವಿ. ಇಲ್ಲಿಂದ ಇಂಜೆಕ್ಟ್ರಿಂದ ಗ್ಯಾಸ್ ಮ್ಯಾನಿಫೋಲ್ಡಿಗೆ ಇಂಜಿನ್ ಮ್ಯಾನಿಫೋಲ್ಡ್ ಹೋಗುತ್ತೆ. ಸರ್ ಇದರಲ್ಲಿ ಏನೇನು ಕಂಪ್ಲೇಂಟ್ಸ್ ಎಲ್ಲ ಬರುತ್ತೆ ಸರ್? ಇವಾಗ ಈ ಆಟೋ ಗ್ಯಾಸ್ ಪರ್ಟಿಕ್ಯುಲರ್ ಆಗಿ ಮೀನ್ಸ್ ಏನೆಲ್ಲ ಪಾರ್ಟ್ಸ್ ಯೂಸ್ ಮಾಡ್ತೀರಾ? ಇವಾಗ ಬರ್ತಾರೆ ಕಿಟ್ಟಲ್ಲಿ ಯಾವುದೇ ಕಂಪ್ಲೇಂಟ್ ಅಂತ ಬರೋದಿಲ್ಲ, ಎಲ್ಲ ಸೀಕ್ವೆನ್ಸಲ್ ಕಿಟ್ ಅಂತ ಬರುತ್ತೆ. ಎಲ್ಲ ನಾವು ಲ್ಯಾಪ್ಟಾಪಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದು. ಸೊ ಕಂಪ್ಲೇಂಟ್ ಅಂತ ಏನೂ ಬರೋದಿಲ್ಲ. ಸಣ್ಣ ಪುಟ್ಟದ್ದು ಏನೋ ಒಂದಲ್ಲ ಅದು ಇದು ಸ್ಟಾರ್ಟಿಂಗಲ್ಲಿ ಲೀಕೇಜು ಅಂಥದ್ದೆಲ್ಲ ಬಂದಿದ್ದು ನಾವು ಅದನ್ನು ಇಮಿಡಿಯೇಟಾಗಿ ಸಾಲ್ವ್ ಮಾಡ್ಕೊಡ್ತೀವಿ. ಸೊ ಆಲ್ಮೋಸ್ಟ್ ಎಕ್ಸ್ಪರ್ಟ್ಸ್ ಆದರೆ ನಿಮ್ಗೆ ಆ ಥರ ಏನು ಪ್ರಾಬ್ಲಮ್ ಇರಲ್ಲ. ಸೊ ಎಲ್ಲಂದರೆ ಅಲ್ಲಿ ಫಿಟ್ ಮಾಡಿಸ್ಕೊಂಡ್ರೆ ನಮಗೆ ಅದು ಸ್ವಲ್ಪ, ಯಾಕಂದರೆ ನಿಮ್ಗೆ ಆಲ್ಮೋಸ್ಟ್ ಇದರಲ್ಲಿ ತುಂಬ ಅನುಭವ ಬೇಕು ಆ್ಯಕ್ಚುಲಿ. ಸೊ ರೆಗ್ಯುಲರಾಗಿ ಫಿಟ್ ಮಾಡೋರು ಆದರೆ ನಿಮಗೆ ಕಂಪ್ಲೀಟಾಗಿ ನೀಟಾಗಿ ಎಲ್ಲೂ ಕೂಡ ಏನೂ ಪ್ರಾಬ್ಲಮ್ ಬರಲ್ಲ. ಆ್ಯಂಡ್ ನಾವು ಕಸ್ಟಮರ್ ರಿವ್ಯೂ ಕೂಡ ಕೇಳೋಣ. ಸರ್ ಇದ್ದಾರೆ ಕಸ್ಟಮರು, ಸೊ ಅವ್ರ ರಿವ್ಯೂ ಕೂಡ ಕೇಳೋಣ ಬನ್ನಿ ಒಂದ್ಸಲ. ಇವಾಗ ನಾವು ಡೈರೆಕ್ಟ್ ಇಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಕಸ್ಟಮರೇ ಒಂದು ಡೈರೆಕ್ಟಾಗಿ ರಿವ್ಯೂ ಕೇಳೋಣ ಅಂತ ಹೇಳಿಬಿಟ್ಟು ಸರ್ ನಾಗರಾಜ್ ಸರ್ ನಮ್ಮ ಹತ್ರ ಇದ್ದಾರೆ. ಸರ್ ಹೇಳಿ ಸರ್, ಇವಾಗ ನೀವು ಫಿಟ್ಟಿಂಗ್ ಮಾಡಿಸ್ಕೊತಾ ಇದ್ರಲ್ಲ, ಸೊ ನಿಮಗೆ ಇದಕ್ಕಿಂತ ಮುಂಚೆ ಎಷ್ಟು ಮೈಲೇಜ್ ಬರ್ತಿತ್ತು ಆ್ಯಂಡ್ ಯಾಕೆ CNG ಫಿಟ್ ಮಾಡಿಸ್ಕೊತಿದ್ದೀರಾ ಅಂತ? ಇದು ಮೊದಲು ಪೆಟ್ರೋಲಲ್ಲಿ 11-12 ಕೊಡ್ತಾ ಇತ್ತು. ಓಕೆ ಓಕೆ. CNG ನಮ್ಮ ಫ್ರೆಂಡ್ಸ್ ಎಲ್ಲ ಬೇಕಾಗಿ ಹಾಕಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಹಾಕೊಂಡಿದ್ದಾರೆ ಸರ್? ಸ್ಯಾಂಟ್ರೋ ಎಲ್ಲದಕ್ಕೂ ಹಾಕಿದ್ದಾರೆ. ಸೊ ಇದೇ ಜಾಗದಲ್ಲಿ ಹಾಕಿಸ್ಕೊಂಡು ಹೋಗಿದ್ದಾರೆ? ಅವ್ರು ಇಲ್ಲೇ ಹಾಕ್ಸ್ಕೊಂಡಿದ್ದಾರೆ. ಓಕೆ ಓಕೆ. ಸೊ ಅದಕ್ಕೋಸ್ಕರ ನಾನು ಇದು ಟ್ರೈ ಮಾಡೋದಂತೆ ಅವರು 25 ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, 25+ ಅಂತ. 25+? 20 to 25+ ಅಂದಿದ್ದಾರೆ. ಓಕೆ 20-25 ಕೊಟ್ಟರೆ ಓಕೆ, ಆರಾಮಾಗಿ ಬರುತ್ತೆ, ಆರಾಮಾಗಿ ಬರುತ್ತೆ. ಓಕೆ ಸರ್. ಬೆಂಗಳೂರು ಕೂಡ ಓಡೋದೇ ಬೇಡ, ಕಾರಲ್ಲೇ ಓಡೋದು. ಹೌದೌದು. ಸೊ ಆರಾಮಾಗಿ ನಮ್ಗೆ ಏನು ಪೆಟ್ರೋಲ್ 2 ವೀಲರ್ ಹೋಗೋ ಬದಲು ಅಷ್ಟು ಚಾರ್ಜ್ ಆರಾಮಾಗಿ 4 ಜನ ಕಾರಲ್ಲೇ ಹೋಗ್ಬಿಡ್ಬೋದು. ಸೊ ಬೆಸ್ಟ್ ಆಪ್ಷನು ಆ್ಯಕ್ಚುಲಿ. ಆ್ಯಂಡ್ ಸರ್ ಹೇಳಿ ಸರ್, ನಿಮಗೆ ಯಾವ ಥರ ಅನ್ನಿಸ್ತು ಫಸ್ಟ್ ಹೇಳಿದಾಗ? CNG ಬೇಕಾಗಿತ್ತಾ ಇಲ್ವಾ ಅಂತ? ಇಲ್ಲ, CNG ನ್ಯಾಚುರಲ್ ಗ್ಯಾಸ್ ಅಂತ ಚೆನ್ನಾಗಿ ಗೊತ್ತಿತ್ತು ನಮ್ಗೆ, ಅದ್ರ ಬಗ್ಗೆ ಗೊತ್ತಿತ್ತು. ಓಕೆ ಓಕೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಆಗ್ತಾರಲ್ಲ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೊಗಳಿದ್ರು. ಇನ್ಕ್ಲೂಡಿಂಗ್ ಕ್ವಿಡ್ಗೆ ಓಕೆ 34 ಕೊಡುತ್ತೆ, 34 ಕ್ವಿಡ್ಗೆ. ಕ್ವಿಡ್ 32-34, ಸ್ವಿಫ್ಟ್ 23-24, ಸ್ವಿಫ್ಟ್ 23-24. ಒಬ್ರು ತಹಶೀಲ್ದಾರ್ ಒಬ್ರು ಸೊ ಡೀಸೆಲ್ಗಿಂತ ತುಂಬಾ ಬೆಸ್ಟ್ ಆ್ಯಕ್ಚುಲಿ. ಹೌದು. ಅದಕ್ಕೆ ಏನಂತ ಇಂಜಿನ್ಗೆ ಟ್ರಬಲ್ ಕೊಡಲ್ಲ ಗಾಡಿ. ಹೌದೌದು. ಕನೆಕ್ಟಿಂಗೇ ಇಲ್ಲ, ಹೌದೌದು. ಇಂಜಿನ್ಗೆ ಹೋಗಿ ಸಂಬಂಧನೇ ಇಲ್ಲ. ಹೌದೌದು. ಅದರಿಂದ ಸೊ ನಿಮಗೆ ಅವರು ಹೇಳಿರೋ ಪ್ರಕಾರ ಇಂಜಿನ್ ಪ್ರಾಬ್ಲಮ್ಸ್ ಏನು ಇಲ್ಲ? ಏನು ಬರಲ್ಲ ಸರ್, ಏನು ಪ್ರಾಬ್ಲಮ್ ಬರಲ್ಲ, ಬರೋದೇ ಇಲ್ಲ. ಇದು ಕನೆಕ್ಷನ್ ಇಲ್ಲ, ನೋವೇ ಕನೆಕ್ಷನ್ ಬಿಟ್ಟು CNG ಆ್ಯಂಡ್ ಇಂಜಿನ್ ಓಕೆ ಸರ್. ಕನೆಕ್ಷನ್ಸೇ ಇಲ್ಲ. ಇದನ್ನು ಸಪ್ರೇಟ್ ಇರುತ್ತೆ, ಸಪ್ರೇಟ್ ಟ್ಯೂಬ್ ಇರುತ್ತೆ, ಕನೆಕ್ಷನ್ ಕೊಡ್ತಾರೆ. ಓಕೆ. ಪೆಟ್ರೋಲ್ ಟು ಕಮ್ CNG ಗ್ಯಾಸ್ ಕನೆಕ್ಷನ್ ಆಗುತ್ತೆ, ಆಟೋಮೆಟಿಕ್ ಸ್ವಿಚ್ ಇರುತ್ತೆ, ಡಿಜಿಟಲ್ ಸಿಸ್ಟಮು. ಪ್ರೆಸ್ ಮಾಡಿದಾಗ ಗ್ಯಾಸ್, ಸೆಕೆಂಡ್ ಟೈಮ್ ಪ್ರೆಸ್ ಮಾಡಿದಾಗ ಪೆಟ್ರೋಲ್ ಆಟೋಮೆಟಿಕ್ ಆಗಿ ಅದು ಆ ಕಡೆ ಈ ಕಡೆ ಶಿಫ್ಟ್ ಒಂದು ಸಲ ಮಾಡಿಬಿಟ್ರೆ ಆಗೋಯ್ತು. ನಮಗೆ CNG ಬೈ ಕ್ಲೋಸ್ ಆಗಿಬಿಟ್ರೆ ಆಟೋಮೆಟಿಕ್ ಪೆಟ್ರೋಲ್ ಕರೆಂಟ್ ಬಿಡುತ್ತೆ. ಹೌದು ಸರ್, ಥ್ಯಾಂಕ್ ಯು. ಅದರಿಂದ ನಾನು ಏನು ಮಾಡೋದು, 5 ಲೀಟರ್ ಸ್ಟಾಕ್ ಮಾಡಿಬಿಡ್ತೀವಿ ಪೆಟ್ರೋಲು. ಓಕೆ ಓಕೆ. ಪೆಟ್ರೋಲ್ ಇದು ತುಂಬಿಕೊಂಡು ಎಲ್ಲ ಕಡೆ ಹೋಗ್ತಾ ಇರ್ತೀವಿ, ಎಲ್ಲ ಕಡೆ ಆರಾಮಾಗಿ ಹೋಗ್ಬೋದು ಸರ್. ಓಕೆ ಸರ್, ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀರಾ ಸರ್, ಇದು ಹಾಕಿಸ್ಕೋಬೋದಾ ಇಲ್ಲ ಅಂತ? ಖಂಡಿತವಾಗೂ ನಾನು ಸಬ್ಸ್ಕ್ರೈಬ್ ಹೇಳೋದೇನೆಂದರೆ, ಪೆಟ್ರೋಲ್ 100-102 ಇನ್ನೂ ಜಾಸ್ತಿ ಆಗುತ್ತೆ, ಕಮ್ಮಿ ಅಂತ ಆಗಲ್ಲ. ಈಗ ಟ್ರೆಂಡಲ್ಲಿ ವಾರ ಆದಮೇಲೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಇಂಡಿಯಾದಲ್ಲಿ ಒಂದೇ ಸ್ವಲ್ಪ 100-102 ಇರೋದು, ಬೇರೆ ಕಡೆ ಎಲ್ಲ 180-200-300 ಆಗ್ಬಿಟ್ಟಿದೆ. ಆ್ಯಕ್ಚುಲಿ ನಮಗೆ ಜೀರೋ ಕಾಸ್ಟ್ ಬೀಳುತ್ತೆ, ಯಾಕಂದರೆ ನಾವು ಪೆಟ್ರೋಲ್ನ ಜಾಸ್ತಿ ಕೊಟ್ಬಿಟ್ಟು ಹಾಕಿಸ್ಕೊಂತೀವಲ್ಲ, ಅಲ್ಲೆಲ್ಲೇ ನಮಗೆ ಉಳಿತಿರುತ್ತೆ, ಆ ದುಡ್ಡಿಗೆ CNGನೇ ಬರುತ್ತೆ. ಅದಕ್ಕೋಸ್ಕರ ಓಕೆ ಎಲ್ಲರೂ CNGಗೆ ಹೋಗ್ತಾ ಇದ್ದಾರೆ. ಈಗ ಎಲೆಕ್ಟ್ರಿಕ್ ತುಂಬ ಕಾಸ್ಟ್ಲಿ, ಕನ್ವರ್ಟ್ ಮಾಡೋಕ್ಕೆ ಎಲೆಕ್ಟ್ರಿಕ್ ತುಂಬ ಜಾಸ್ತಿ ಆಗುತ್ತೆ. ಹೌದೌದು. CNG ಸ್ಲೈಟ್ಲಿ ಬೆಟರ್. ಎಲೆಕ್ಟ್ರಿಕ್ ಕಾರು ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನಮಗೆ ಎಲೆಕ್ಟ್ರಿಕ್ ಕಾರಲ್ಲಿ ಇನ್ನೂ ಒಂದು ಏನಪ್ಪ ಮೇಜರ್ ಪ್ರಾಬ್ಲಮ್ ಅಂದರೆ, ನಿಮ್ಗೆ ಇಷ್ಟು ಕಿಲೋಮೀಟರ್ ಅಂತಲೇ ಬರುತ್ತೆ, ಮತ್ತು ನೀವು ಅಲ್ಲಿ ವೆಯ್ಟ್ ಮಾಡಬೇಕು, ಮತ್ತು ರೀಚಾರ್ಜ್ ಆಗೋ ಗಂಟ ವೆಯ್ಟ್ ಮಾಡಬೇಕು. ಅದೊಂದು ಮೈನಸ್ ಪಾಯಿಂಟ್ ಎಲೆಕ್ಟ್ರಿಕ್ ಕಾರಲ್ಲಿ. ಸರ್ ಎಲೆಕ್ಟ್ರಿಕ್ ಕಾರ್ಗೆ ಇನ್ನೂ ಹೇಳಿ ಸರ್ ನಿಮ್ಗೆ ಅನುಭವ. ಇಲ್ಲ, ನಾನು ಎಲೆಕ್ಟ್ರಿಕ್ ಕಾರ್ ಮಾಡಿಸಿಲ್ಲ, ಇನ್ನೂ ಏನೂ ಐಡಿಯಾ ಇಲ್ಲ. ಇಲ್ಲ ಮೀನ್ಸ್ ಎಲೆಕ್ಟ್ರಿಕ್ ಕಾರ್ ಬೆಸ್ಟಾ CNG ಆಪ್ಷನ್ ಬೆಸ್ಟಾ? ನನ್ನ ಪ್ರಕಾರ CNG ಇಸ್ ಬೆಟರ್. CNG ಬೆಸ್ಟ್. ವೆನ್ ಇಟ್ ಗಿವ್ಸ್ 25 ಕೊಟ್ಟರೆ 82 rupees, ಪ್ರೆಸೆಂಟ್ 82-83 ಇದೆ. ಹೌದು. ಇದು ವರ್ತು. ಓಕೆ ಸರ್, ಇಟ್ ಈಸ್ ವರ್ತು, ನಿಜವಾದ ವರ್ತು. ಹೌದು. ಪೆಟ್ರೋಲ್ 15-12 ಕೊಡುತ್ತೆ. ಹೌದೌದು. ಅದಕ್ಕೆ ನಿಮ್ಗೆ ಆ್ಯಾವ್ರೇಜ್ ತೊಗೊಂಡ್ರೆ 10 ರೂಪಾಯಿ ಬಿತ್ತು. ಹೌದೌದು. ಇದು ನಿಮಗೆ 3 ರೂಪಾಯಿ ಬಿಡೋದು. ಹೌದೌದು. ಸೊ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರೆ ಸರ್. ಸೊ ಎಲೆಕ್ಟ್ರಿಕ್ ಕಾರು ತುಂಬ ಕಾಸ್ಟ್, ಆಲ್ಮೋಸ್ಟ್ 18 lakhs ಹತ್ತಿರ ಇದೆ. ನಾಟ್ ಲೆಸ್ ದೆನ್ 20-21 ಕಮ್ಮಿ ಸಿಗೋದೇ ಇಲ್ಲ ಯಾವ ಗಾಡಿ ತೊಗೊಂಡ್ರು. ಅದು ಮೇನ್ ಅದಕ್ಕೆ ಬ್ಯಾಟ್ರಿನೇ ಹಾರ್ಟು. ಬ್ಯಾಟ್ರಿ ಕೈ ಕೊಟ್ಟರೆ ತಿರ್ಗಿ ರಿಪ್ಲೇಸ್ಮೆಂಟು ಅದು ಇದು ಉಚಿತ ಎಲ್ಲ ಮಾಮೂಲಿ. ಸೆಂಟ್ರಲ್ ನಿಂತವರೆ ತಲೆನೋವು ಸ್ವಲ್ಪ ಜಾಸ್ತಿ ಇಶ್ಯೂ ಬರುತ್ತೆ. ಸೊ ಇವಾಗ ಎಷ್ಟೊಂದು ಜನ ಆಫ್ ರೋಡ್ಗೆಲ್ಲ, ಇವಾಗ ಕಾರ್ ಇತ್ತು ಅಂದರೆ ಆಲ್ಮೋಸ್ಟ್ ಆಫ್ ರೋಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಿರ್ತೀವಿ, ಅಲ್ಲೆಲ್ಲೋ ಎಲೆಕ್ಟ್ರಿಕ್ ಖಾಲಿ ಆಗೋಗ್ಬಿಟ್ರೆ ಏನು ಮಾಡೋದು? ಆಪ್ಷನೇ ಇಲ್ವಲ್ಲ, ಅಲ್ಲೇ ನಿಂತಿರಬೇಕು. ಬೇರೆಯವ್ರು ಬಂದು ಸರ್ವಿಸ್ ಬಂದು ಮಾಡ್ತಾರೆ ಅಷ್ಟೇ, ಇನ್ನು ಆಪ್ಷನೇ ಇಲ್ಲ. ಲಾಟ್ ಆಫ್ ಸೆಂಟರ್ಸ್. ಹೌದೌದು. ನಿಮ್ಗೆ ಏನೇ ಪ್ರಾಬ್ಲಮ್ ಅಂತ ಮಾಡ್ತೀವಿ. ಇವಾಗ ಆಟೋಮೆಟಿಕ್ ಆಗಿ LPG ಖಾಲಿ ಆದ್ರೂ ಕೂಡ ನಿಮ್ಗೆ ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದಲ್ಲ. ದಿಸ್ ಇಸ್ CNG, ನಾಟ್ LPG. ಹೌದು, CNG. ಸಾರಿ. CNG
CNG ಎಲ್ಲ ಕಡೆ 48 ಸೆಂಟರ್ಸ್ ಇದೆ ಈಗ. ಹೌದೌದು. ಎಲ್ಲ ಕಡೆ ಸಿಗುತ್ತೆ. ಎವರಿ 5 ಕಿಲೋಮೀಟರ್ ಬಾರ್ಡ್ರು ಎಲ್ಲ ಸ್ಟೇಟ್ ಬಾರ್ಡರ್, ಐ ಮೀನ್ ಡಿಸ್ಟ್ರಿಕ್ಟ್ ಬಾರ್ಡರ್ಸ್ ಎಲ್ಲ ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡಿದ್ದಾರೆ. ಓಕೆ ಓಕೆ. ನೀವು ಹಾಕೋ ಒಂದು 10 ಕಿಲೋಮೀಟರ್ ಹೋಗೋಷ್ಟು ಸಿಕ್ಬಿಡುತ್ತೆ CNG. ಓಕೆ ಓಕೆ. ಗೇಲ್ ಕಂಪ್ನಿ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ. ಸಿಕ್ಕಾಪಟ್ಟೆ ಇಂಪ್ರೂವ್ ಆಯಿತು ಅವ್ರದ್ದು. ಹೌದೌದು. ಇವಾಗ ಎಷ್ಟೊಂದು ಫಿಲ್ಲಿಂಗ್ ಸ್ಟೇಷನ್ಸ್ ಅಲ್ಲಿ ನಾವು CNG ಪ್ಲಸ್ ಪೆಟ್ರೋಲ್ ಕೂಡ CNG ಕೂಡ ಅಲ್ಲೇ ಮಾಡ್ತಿದ್ದಾರೆ. ಎರಡು ಮಾಡಿದೆ ಅವರೇ. HP ಅವರು, ಇಂಡಿಯನ್ ಅವರು, BP ಅವರೆಲ್ಲ ತಗೊಂಡಿದ್ದಾರೆ. ನಾನು ನೋಡಿದ್ದೀನಿ ಒಂದು 2-3 ಕಡೆ ನೋಡಿದ್ದೀನಿ. ಪೆಟ್ರೋಲ್ ಪ್ಲಸ್ CNG ಎರಡು ಕೂಡ ಅವೈಲೇಬಲ್ ಆಗಿದೆ ಒಂದೇ ಸ್ಟೇಷನ್ ಅಲ್ಲಿ. ಮನೆ ವಿಜಯನಗರ. ಓಕೆ ಓಕೆ. ನಮಗೆ ನಾಯಿಂಡಹಳ್ಳಿ ಸೆಂಟ್ರು, ಕಲ್ಯಾಣಿ ಮೋಟರ್ಸ್ ಪಕ್ಕದಲ್ಲಿದೆ. ಹೌದು. ಇಂಡಿಯನ್ ಆಯಿಲ್ ಅಲ್ಲಿದೆ. ಈ ಕಡೆ ಸುಮನಹಳ್ಳಿ ಇದೆಯಲ್ಲ, ಹೌದೌದು, ಅಲ್ಲಿ ಪಕ್ಕದಲ್ಲಿ ರಿಲಯನ್ಸ್ ಪಕ್ಕದಲ್ಲಿದೆ. ಓಕೆ ಓಕೆ. ವಲ್ಸಾಲ ಅಂತ. ಹೌದು. ದೇ ಆರ್ ಆಲ್ಸೋ ಗಿವೆನ್. ರಿಂಗ್ ರೋಡಲ್ಲಿ ಹೋದ್ರೆ ಯಶೋಪ ಮುಂಚೆ ಟರ್ನ್ ಆದರೆ ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಓಕೆ. ಲಾಟ್ ಆಫ್ ಪೆಟ್ರೋಲ್ ಬಂಕ್ಸ್ CNG, ಐ ಮೀನ್ ಲಾಟ್ ಬಂಕ್ CNG ಪೆಟ್ರೋಲ್ ಬಂಕ್ ಲಾಟ್ ಆಫ್ ಅವೈಲೇಬಲ್. ಓಕೆ ಸರ್, ಗುಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ರೆಕಮೆಂಡ್ ಮಾಡಿ, ಎಲ್ಲರೂ CNG ಹಾಕ್ಕೊಳ್ಳಿ, ಪೆಟ್ರೋಲ್ ಖರ್ಚು ಉಳಿಸಿ, ಸ್ವಲ್ಪ ನೀವು ಹಿತ ನೋಡ್ಕೊಂಡು ಓಡಾಡ್ಬೋದು. ಸೊ ಈ ಥರ ಎಷ್ಟೊಂದು ಆಪ್ಷನ್ಸ್ ಎಲ್ಲ ಇರುತ್ತೆ, ನೋಡ್ತಾ ಇರ್ಬೋದು. ಇವರು ಕೂಡ ಸ್ಯಾಂಟ್ರೋಗೆ ಫಿಟ್ ಮಾಡಿಸ್ಕೊತಿದ್ದಾರೆ. ಆ್ಯಂಡ್ ಆ ಕಡೆ ಎಲ್ಲ ಕಾರ್ಗಳೆಲ್ಲ ರೆಡಿ ಕೂಡ ಆಗ್ತೈತೆ. ಸೊ ಈ ಗಾಡಿ ಕೂಡ ಹುಂಡೈ ಕಾರ್ಗೆ ಇದು ಕೂಡ ಕಂಪ್ಲೀಟಾಗಿ ಆಗೋಗಿದೆ. ಸೊ ನಾವು ಇನ್ನೂ ಇದು ಕಿಟ್ ಯಾವ ಥರ ಬರುತ್ತೆ ಅದೆಲ್ಲ ನೋಡೋಣ. ಆಲ್ಮೋಸ್ಟ್ ಒಳಗಡೆ ಸರ್ನ ಮಾತಾಡಿಸ್ಬಿಟ್ಟು ನೋಡೋಣ. ನಮ್ಮ ಎದುರುಗಡೆ ಕಿಟ್ ಇದೆ, ನೋಡ್ತಾ ಇರ್ಬೋದು. ಕಂಪ್ಲೀಟ್ ಕಿಟ್ಟು ಲೊವೇಟೋ ಅಂತ ಹೇಳಿಬಿಟ್ಟು, ಮೇಡ್ ಇನ್ ಇಟಲಿ, ಒರಿಜಿನಲ್ ಪಾರ್ಟ್ಸ್ ಮೇಡ್ ಇನ್ ಇಟಲಿ. ಸೊ ಒರಿಜಿನಲ್ ಪಾರ್ಟ್ಸ್ ಆ್ಯಕ್ಚುಲಿ. ಸರ್ ಹೇಳಿ ಸರ್ ಡೀಟೇಲ್ಸ್ ಇದರಲ್ಲಿ ಎಲ್ಲ ಏನೆಲ್ಲ ಬರುತ್ತೆ ಅಂತ. ಸರ್ ಇದು ಲೊವೇಟೋ ಇಂಪೋರ್ಟೆಡ್ ಇಟಾಲಿಯನ್ ಕಿಟ್, ಫುಲ್ಲಿ ಪ್ಯಾಕೆಡ್ ಕಿಟ್ ಇದು. ಓಕೆ. ಸೊ ಇದನ್ನು ಓಪನ್ ಮಾಡ್ತಾ ಇದ್ದೀವಿ ನೋಡಿ ಸರ್. ಇದರಲ್ಲಿ ಇನ್ನೊಂದು ಬಾಕ್ಸ್ ಬರುತ್ತೆ. ಇದರಲ್ಲಿ ಇದು ಫುಲ್ ಕಿಟ್, ಲವಾಟೋ ಪ್ಯಾಕೆಡ್ ಕಿಟ್ ಸರ್ ಇದು. ಇದು ECU ಲವಾಟೋದಲ್ಲಿ ಬ್ರೈನ್ ಇದೆ ಆಕ್ಚುಲಿ. ಬ್ರೈನ್ ಇದು ಮೇನ್ ಬ್ರೈನ್. ಇಲ್ಲಿಂದನೇ ವೈರಿಂಗ್ ಸೆಟ್ ಎಲ್ಲ ನಾವು ಎಲ್ಲ ಸ್ವಿಚ್ಗೆ ಪ್ರತಿಯೊಂದಕ್ಕೂ ಕನೆಕ್ಟ್ ಆಗುತ್ತೆ. ಹೌದು. ಸೊ ಫುಲ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದು ಇದರಲ್ಲಿ ನಾವು ಮಾಡ್ಬೇಕಾಗುತ್ತೆ. ಇದು ECU ಅಂತ ಹೇಳ್ತೇವೆ ನಾವು. ECU ಎಲೆಕ್ಟ್ರಾನಿಕ್ ಕಂಟ್ರೋಲಿಂಗ್ ಯೂನಿಟ್. ಹೌದು. ಇದು ಒಂದು ಮೇನ್ ಪಾರ್ಟ್ಸ್. ಆಮೇಲೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಪ್ ಸೆನ್ಸರ್. ಇದು ಲವಾಟೋದಲ್ಲಿ ಬರೋದು, ಎಲ್ಲ ಬ್ರ್ಯಾಂಡೆಡ್ ಲವಾಟೋ ಇಂಪೋರ್ಟೆಡ್ ಇದು. ಸೊ ಇದು ಮ್ಯಾಪ್ ಸೆನ್ಸರ್ ಅಂತ ಹೇಳ್ತೀವಿ. ಇದು ಗ್ಯಾಸ್ ಇನ್ಲೆಟ್ ಔಟ್ಲೆಟ್ ಬರ್ತದೆ. ಇದು ಸೆನ್ಸ್ ಆಗುತ್ತೆ ಇದರಲ್ಲಿ. ಹೌದು, ಸೆನ್ಸ್ ಆಗಿ ನಮಗೆ ಸ್ವಿಚ್ಗೆ ಅಲ್ಲಿಗೆ ಇದು ಆಪ್ರೇಟ್ ಮಾಡುವಾಗ ಇದೆಲ್ಲ ಸೆನ್ಸ್ ಆಗಿ ಹೋಗುತ್ತೆ ಇಲ್ಲಿಂದ. ನೆಕ್ಸ್ಟು ಬಂದ್ಬಿಟ್ಟು ಪ್ರೆಷರ್ ರಿಡ್ಯೂಸರ್. ಇದು ಒಂದು ಮೇನ್ ಪಾರ್ಟ್ಸ್ ಆ್ಯಕ್ಚುಲಿ. ಸೊ ಕಿಟ್ಟಲ್ಲಿ CNG ಕಿಟ್ಟಲ್ಲಿ ಇದು ಮೇನ್ ಪಾರ್ಟ್ಸು. ಇದು ಡಬಲ್ ಸ್ಟೇಜ್ ಪ್ರೆಷರ್ ರಿಡ್ಯೂಸರ್ ಲವಾಟೋದಲ್ಲಿ. ಲವಾಟೋ ಇಂಪೋರ್ಟೆಡ್ ಪ್ರೆಷರ್ ರಿಡ್ಯೂಸರ್ ಇದು. ಇದು ಡಬಲ್ ಸ್ಟೇಜ್ ರಿಡ್ಯೂಸರ್. ಇದರಲ್ಲಿ ಸಿಂಗಲ್ ಸ್ಟೇಜ್ ರಿಡ್ಯೂಸರ್ ಬರ್ತವೆ. ಸೊ ಇದರಲ್ಲಿ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ, ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಹೌದು, ಫುಲ್ ಫಿಟ್ಟಿಂಗ್ ಎಲ್ಲ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಪಾರ್ಟ್ಸ್ ಬಂದ್ಬಿಟ್ಟು ಇಂಜೆಕ್ಟರ್ ಬಂದ್ಬಿಟ್ಟು ಇದು ಲವಾಟೋ ಬ್ರ್ಯಾಂಡೆಡ್. ಸೊ ಇದರಲ್ಲಿ ಬೇರೆ ಇನ್ನೊಂದು ಬ್ರ್ಯಾಂಡು ಬರುತ್ತೆ. ಇದು ನಾವು ಲವಾಟೋನ ಹಾಕ್ತೀವಿ, ಲವಾಟೋ ಇಂಪೋರ್ಟೆಡ್ ಬ್ರ್ಯಾಂಡ್ ಇದು. ಸೊ ಇದೆಲ್ಲ ಫುಲ್ ಲವಾಟೋ ಇಂಪೋರ್ಟೆಡ್ ಇಂಜೆಕ್ಟರ್. ಇದು ಒನ್ ಆಫ್ ದ ಇಂಪೋರ್ಟೆಡ್. ಬೇರೆ ಏನು ಲೋಕಲ್ ಬರೋದು. ಹೌದೌದು, ಇದೊಂದು. ಇನ್ನು ನೆಕ್ಸ್ಟ್ ಪಾರ್ಟ್ಸ್ ಬಂದ್ಬಿಟ್ಟು ನಿಮಗೆ ವೈರಿಂಗ್ ಸೆಟ್ ಬಂದ್ಬಿಡುತ್ತೆ ಇದರಲ್ಲಿ. ಲವಾಟೋದಲ್ಲಿ ಫುಲ್ ವೈರಿಂಗ್ ಸೆಟ್ ಇದು. ಇದು ECU ಇಂದ ಎಲ್ಲ ಸ್ವಿಚ್ಗೆ, ಇಂಜೆಕ್ಟರ್ಗೆ, ಕಿಟ್ಟಿಗೆ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಿಚ್ಚು. ಇದು ಫೆದರ್ ಟಚ್ ಸ್ವಿಚ್ಚು, ಲವಾಟೋ ಬ್ರ್ಯಾಂಡೆಡಲ್ಲಿ. ಲವಾಟೋದಲ್ಲಿ ಬರುತ್ತೆ ಇದು. ಫೆದರ್ ಟಚ್ ಸ್ವಿಚ್. ಹೌದೌದು. ಹೌದೌದು. ನಾವು ಇದರಲ್ಲಿ ಲೆವೆಲ್ ಎಷ್ಟು CNG ಗ್ಯಾಸ್ ಇದೆ ಅಂತ ಇದರಲ್ಲಿ ಇಂಡಿಕೇಶನ್ ಕೊಡುತ್ತೆ. ಹೌದು ಸರ್. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಫಿಲ್ಲಿಂಗ್ ವಾಲ್ವ್. ಲವಾಟೋದಲ್ಲಿ ಇದು CNG ಫಿಲ್ಲಿಂಗ್ ವಾಲ್ವ್. CNG ನಾವು ಬಂಕಿಗೆ ಹೋದ್ರೆ CNG ಗ್ಯಾಸ್ ಇಲ್ಲಿಂದನೇ ಫಿಲ್ ಮಾಡೋದು ಆ್ಯಕ್ಚುಲಿ. ಇಲ್ಲಿಂದನೇ ಫಿಲ್ ಮಾಡ್ತಾರೆ. ಹೌದು. ಇದು ನಾವು ಫ್ರಂಟ್ ಬೋನೆಟ್ ಅಥವಾ ಬ್ಯಾಕ್ ಸೈಡಲ್ಲಿ ಫಿಟ್ ಮಾಡ್ತೀವಿ. ಸೊ ಇದು ಹೌದು, ಇಲ್ಲಿಂದನೇ ಬಂಕಲ್ಲಿ ಫಿಲ್ ಮಾಡ್ತಾರೆ. ಇದು ಆನ್ ಆ್ಯಂಡ್ ಆಫ್ ವಾಲ್ವ್. ಓಕೆ. ಫಿಲ್ಲಿಂಗ್ ವಾಲ್ವ್ ಹೌದು, ಬ್ರಾಸ್ ಬರುತ್ತೆ, ಅದು ಇಂಪೋರ್ಟೆಡ್. ಅದು ಇಟಲಿ ಅಂತ ಬರ್ತಿದೆ, ಬ್ರಾಂಡೆಡ್ ಐಟಮ್ ಆಕ್ಚುಲಿ. ಹೌದು, ನಾವೇನು ಮಾತಾಡಂಗಿಲ್ಲ. ಹೌದು. ಇವಾಗ ಇದು ನಮಗೆ ಸ್ಟೀಲ್ ಟ್ಯೂಬು. ಇದು ಸ್ಟೀಲ್ ಟ್ಯೂಬು. ನಾವು ಇದು CNG ಟ್ಯಾಂಕ್ ಬ್ಯಾಕಿಂದ
ಫ್ರಂಟಿಗೆ ಪ್ರೆಷರ್ ರೆಡ್ಯೂಸರ್ಗೆ ಇದು ಡೈರೆಕ್ಟ್ ಕನೆಕ್ಟ್ ಮಾಡ್ತೀವಿ. ಓಕೆ ಓಕೆ. ಸೊ ಇಲ್ಲಿಂದನೇ ಗ್ಯಾಸ್ ಸಪ್ಲೈ ಆಗೋದು ಆ್ಯಕ್ಚುಲಿ. ಸಪ್ಲೈ ಹೌದು, ಇದು ಒಳ್ಳೆ ಇಂಪಾರ್ಟೆಂಟ್ ಕ್ವಾಲಿಟಿ ಇದು. ಆಮೇಲೆ ಬಂದ್ಬಿಟ್ಟು ಇದು ಪ್ರೆಷರ್ ಗೇಜು. ಇದು ನಾವು ಪ್ರೆಷರ್ ರೆಡ್ಯೂಸರ್ಗೆ ಫಿಟ್ ಮಾಡ್ತೀವಿ. ಸೊ ಟ್ಯಾಂಕಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ಇದರಲ್ಲಿ ಇಂಡಿಕೇಶನ್ ತೋರಿಸುತ್ತೋ. ಇಲ್ಲಿಂದ ನಾವು ಸ್ವಿಚ್ ಕನೆಕ್ಟ್ ಮಾಡ್ತೀವಿ. ಸ್ವಿಚ್ಚಲ್ಲಿ ಎಷ್ಟು ಪಾಯಿಂಟ್ ತೋರಿಸುತ್ತೆ ನಮಗೆ. ಸೊ ಫುಲ್ ಟ್ಯಾಂಕ್ ಇದ್ರೆ 4 ಲೈಟ್ ಬರುತ್ತೆ, ಆಮೇಲೆ 3 ಬರುತ್ತೆ, 2 ಬರುತ್ತೆ, 1 ಬರುತ್ತೆ, ರೆಡ್ ಬರುತ್ತೆ. ಸೊ ಆ ಥರ ಇದು ಕನೆಕ್ಟ್ ಆಗಿದೆ. ಇಷ್ಟೊಂದು ಐಟಮ್ ಬರುತ್ತೆ. ಇದರಲ್ಲಿ ನಮಗೆ ಲವಾಟೋದಲ್ಲಿ ಸ್ವಲ್ಪ ಇನ್ನೊಂದು ಕಿಟ್ ಬರುತ್ತೆ, ಇನ್ನೊಂದು ಪ್ರೆಷರ್ ರೆಡ್ಯೂಸರ್ ಡಿಫರೆಂಟ್ ಟೈಪ್ ಬರುತ್ತೆ ಒಂದು. ಇದು ಆ್ಯಕ್ಚುಲಿ ಇದು ಸಿಂಗಲ್ ಸ್ಟೇಜ್ ಪ್ರೆಷರ್ ರೆಡ್ಯೂಸರ್. ಸೊ ಇದು ಸ್ವಲ್ಪ ಪ್ರೈಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದು ಬಿಟ್ಬಿಟ್ಟು ಆಪ್ಷನ್ ಇದೆ, ಜಾಸ್ತಿ. ಹೌದು. ಬಟ್ ಎರಡು ಕೂಡ ಒಂದೇ ಬ್ರ್ಯಾಂಡ್ ಲವಾಟೋ. ಸ್ವಲ್ಪ ಇವಾಗ ಸ್ಮಾಲ್ ವೆಹಿಕಲ್ಗೆ 800ಗೆ ಆಲ್ಟೋ 800 ಸೆಲ್ಲರಿಗೆಲ್ಲ ಇದು ಸಾಕಾಗುತ್ತೆ. ಸೊ ದೊಡ್ಡ ವೆಹಿಕಲ್ ಡಬಲ್ ಸ್ಟೋರೇಜ್ ಪ್ರೀಮಿಯಂ ಸ್ವಲ್ಪ ಅಷ್ಟು. ಅಷ್ಟೇ. ಎಷ್ಟು ಸರ್ ಇನ್ನು ಮಿಕ್ಕಿದೆಲ್ಲ ಪೈಪು, ಹೋಸ್ ಪೈಪು ಇವೆಲ್ಲ ಇಂಪೋರ್ಟೆಡೇ ಬರ್ತದೆ, ಎಲ್ಲ ಲವಾಟೋದೇ ಬರುತ್ತಿದ್ದು. ಇದು ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ. ಹೌದು, ಹೋಸ್ ಪೈಪ್, CNG ಪೈಪ್. ಹೌದು, ಇಷ್ಟೆಲ್ಲ ಐಟಮ್ ಬರ್ತಿದೆ ಫುಲ್ ಕಿಟ್. ಇಷ್ಟೆಲ್ಲ ಐಟಮ್ ಎಲ್ಲ ಬರುತ್ತೆ. ಸೊ ನಿಮಗೆ ಇವ್ರದ್ದು ಸರ್ಟಿಫೈಡ್ ನೋಡಿ ಆಲ್ಮೋಸ್ಟ್ 3.4ಗೆ 5ಗೆ ಎಲ್ಲ 5ಗೆ 3.5 ಇದೆ. 4 ಇದೆ ಆಲ್ಮೋಸ್ಟ್. ಸೊ ನೋಡ್ತಾ ಇರ್ಬೋದು 4 ಸ್ಟಾರ್ ರೇಟಿಂಗ್ ಇದೆ, ಸರ್ಟಿಫೈಡ್ 2022 ಅಂತ ಇದೆ. ಸೊ ಇವೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಇದೆ ಲೊವೇಟೋ ಕಡೆಯಿಂದ ಹೇಳ್ಬಿಟ್ಟು ಡಿಕ್ಲೇರ್ ಅದು ಇದು ಎಲ್ಲ ಇದೆ. ಸಿನ್ಸ್ 1958 ಇಂದ ಇವ್ರದ್ದು ಕಂಪ್ನಿ ಇದೆ, ಲೊವೇಟೋ ಬ್ರ್ಯಾಂಡೆಡ್. ಸೊ ಹೇಳಿ ಸರ್, ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾರ ಡಿಸ್ಕೌಂಟು ಏನಾರ ಇರುತ್ತಾ ಕಾಲ್ ಮಾಡ್ಕೊಂಬರೋರಿಗೆ? ಇದು CNG ಕಿಟ್ಟಲ್ಲಿ ಆ ಥರ ಏನು ಡಿಸ್ಕೌಂಟ್ಸ್ ಅಂತ ಇರೋದಿಲ್ಲ. ನಾವು ಎಕ್ಸ್ಪೀರಿಯನ್ಸ್ದ ತುಂಬ ವರ್ಷದ ಈ ಫೀಲ್ಡಲ್ಲಿ ಇದ್ದೀವಲ್ಲ, ಅದನ್ನ ನೋಡಿಬಿಟ್ಟು ಕಸ್ಟಮರ್ ನಮಗೆ ಬಂದುಬಿಟ್ಟು ಫಿಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ಅವರಿಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ ಬಂದಾಗ. ಸೊ ಯಾವುದೇ ಕಸ್ಟಮರ್ ಇಮಿಡಿಯೇಟ್ ಆಗಿ ಬಂದರೆ ನಮ್ಮಲ್ಲಿ ಇಮಿಡಿಯೇಟ್ ಸರ್ವಿಸ್ ಸಿಗುತ್ತೆ. ಸೊ ನಮಗೆ ಟೆಕ್ನಿಕಲ್ ಹುಡುಗರು ತುಂಬ ಜನ ಇರೋದ್ರಿಂದ 8 ಅವರ್ಸ್ ಅಂತ ಒಂದು ಫಿಟ್ಟಿಂಗಲ್ಲಿ ಹೌದು ಸಾಯಂಕಾಲ ಆಗುತ್ತೆ. ಸಪೋಸ್ ಎನಿ ಟೈಪ್ ಆಫ್ ಪ್ರಾಬ್ಲಮ್ ಬಂದಿದ್ದರೆ ಇಮಿಡಿಯೇಟ್ ಆಗಿ ನಮ್ಮ ಹುಡುಗರು ರೆಡಿ ಮಾಡ್ಕೊಡ್ತಾರೆ, ರೆಕ್ಟಿಫೈ ಮಾಡಿಕೊಡ್ತಾರೆ. ಮತ್ತು ಕಂಪನಿ ವತಿಯಿಂದ ಆಲ್ಮೋಸ್ಟ್ ನಾವು 1 ವರ್ಷ ವಾರಂಟಿ ಗ್ಯಾರಂಟಿ ಕೊಡ್ತೀವಿ. ಸೊ ನಾವು ಸಮ್ಟೈಮ್ಸ್ 1.5 ವರ್ಷ ತನಕ ಫ್ರೀ ಸರ್ವಿಸ್ ಕೊಡ್ತೀವಿ ಕಸ್ಟಮರ್. ಸೊ ಆ ಥರ ಇಂದ ಸರ್ವಿಸ್ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಇವ್ರದ್ದು ಸರ್ಟಿಫೈಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸರ್ಟಿಫಿಕೇಟ್ಸ್ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ. RTO ಇಂದ ಸರ್ಟಿಫಿಕೇಟ್, RFC ಸರ್ಟಿಫಿಕೇಟ್ ಅಪ್ರೂವ್ಡ್ ಆಗಿದೆ. ಸೊ ಇದೆಲ್ಲ ನಮ್ಮ ಲವಾಟೋ ಕಂಪನಿಯಿಂದ ನಮ್ಗೆ ಕೊಡ್ತಾ ಇರೋದು. GST ನಂಬರು, ಫುಡ್ ನಮ್ಮದು ಈ ಥರ ಇದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೆಲ್ಲ ಇನ್ಫಾರ್ಮೇಷನ್ಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸೊ ನಾನು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಬನ್ನಿ. ಓಕೆ ಬಾಯ್. ಆರಾಮಾಗಿ ನೀವು CNG ಫಿಟ್ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಎಲೆಕ್ಟ್ರಿಕ್ ವೆಹಿಕಲ್ಗೆ ಸರ್ ಇನ್ನೂ ಒಂದು ಪಾಯಿಂಟು ಸರ್, ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಗೆ ಆ್ಯಂಡ್ CNG ವೆಹಿಕಲ್ಗೆ ಏನು ಸರ್ ವ್ಯತ್ಯಾಸ? ಮೀನ್ಸ್ ಪ್ಲಸ್ಸು ಮೈನಸ್ ಎಲ್ಲ ಹೇಳಿ ಸರ್. ಮೈನಸ್ಗಳು ಅದು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ರೆ, ಇದು ತೊಗೊಂಡ್ರೆ ಏನೆಲ್ಲ ಆಪ್ಷನ್ ನಮಗೆ ಪ್ಲಸ್ ಆಗುತ್ತೆ ಅಂತ? ಸೊ ಎಲೆಕ್ಟ್ರಿಕ್ ವೆಹಿಕಲಿಗೆ ಇನ್ವೆಸ್ಟ್ಮೆಂಟು ಇವಾಗ ಸಪೋಸ್ ಇವಾಗ ಒಂದು ಹೊಸ ಗಾಡಿ ತಗೋಬೇಕಂತಂದ್ರೆ ಮಿನಿಮಮ್ ಒಂದು 13 ಲ್ಯಾಕ್ 14 ಲ್ಯಾಕಿಂದ ಮೇಲೆ ಇರ್ತವೆ. ಸೊ ಇವಾಗ ನಮ್ಗೆ ಹತ್ರ ಹಳೆ ಗಾಡಿಗಳಿರ್ತವೆ, ಎಕ್ಸಿಸ್ಟಿಂಗ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್, ಅದಕ್ಕೆ ನಮ್ಮ ಪೆಟ್ರೋಲ್ ಆಗಲಿ ಕಷ್ಟ ಆಗುತ್ತೋ. ಸೊ ಅಂಥ ವೆಹಿಕಲ್ಗಳಿಗೆ CNG ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಥರನೇ ಮೇಂಟೈನ್ ಮಾಡ್ಬೋದು. ಸೊ ಅದೇ ಥರ ನಿಮ್ಗೆ ಫ್ಯೂಲ್ ಕಾಸ್ಟಲ್ಲಿ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಇವಾಗ ಯಾರು ಹಳೆ ಕಾರ್ನು, ದೊಡ್ಡ ಕಾರ್ಗಳು, CRV, ಸಿವಿಕ್, ಹೊಂಡಾ ಸಿಟಿ, ಕರೋಲಾ, ಓಲ್ಡ್ ಕಾರ್ನಲ್ಲಿ ಯಾರು ಸೇಲ್ ಮಾಡೋದಿಲ್ಲ. ಇವಾಗ ಎಲ್ಲ ಕಾರುಗಳಿಗೂ CNG ಫಿಟ್ ಮಾಡ್ಕೊಂತಾರೆ. ಆಲ್ಮೋಸ್ಟ್ ಇದು ಎಲೆಕ್ಟ್ರಿಕ್ ವೆಹಿಕಲ್ ತರನೇ ಮೇಂಟೈನ್ ಮಾಡಬಹುದು ಆ ತರನೇ ಸರ್. ಬಟ್ ಏನಂದ್ರೆ ಎಲೆಕ್ಟ್ರಿಕ್ ಅಲ್ಲಿ ತುಂಬಾ ಮೈನಸ್ ಎಲ್ಲ ಇರುತ್ತಲ್ಲ ಸರ್? ಯಾಕಂದ್ರೆ ಇವಾಗ ಅದು ಇಷ್ಟೇ ರೇಡಿಯಸ್ ಬರುತ್ತೆ, ಮೀನ್ಸ್ ಕಿಲೋಮೀಟರ್ ಇಷ್ಟೇ ಬರುತ್ತೆ. ಮತ್ತೆ ಅದಾಗೋದ್ಮೇಲೆ ನಾವು ವೆಯ್ಟ್ ಎಲ್ಲ ಮಾಡಿ ಇದು ಎಲ್ಲ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಬಟ್ ಇದು ಆ ತರ ಇರಲ್ಲ, ನಮ್ಗೆ ಪೆಟ್ರೋಲ್ ಆಪ್ಷನ್ ಇರುತ್ತೆ ಇದರಲ್ಲಿ. CNG ಖಾಲಿ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ನಾವು ಪೆಟ್ರೋಲ್ ಹಳ್ಳಿ ಕಡೆ ಹೋದ್ರು ಆರಾಮಾಗಿ ಎಲ್ಲಿ ಹೋದ್ರೂ ಪೆಟ್ರೋಲ್ ಸಿಗುತ್ತೆ. ಸೊ ಇದು CNG ಹಾಕ್ಸ್ಕೊಳ್ಳಿದ್ರೆ ತುಂಬಾ ಪ್ಲಸ್ ಪಾಯಿಂಟ್ ಎಲೆಕ್ಟ್ರಿಕ್ಗೆ ಹೋಲಿಸ್ಕೊಂಡ್ರೆ. ಎಲೆಕ್ಟ್ರಿಕ್ ತುಂಬ ಪ್ಲಸ್ ಪಾಯಿಂಟ್. ಯಾಕಂತಂದ್ರೆ ನೀವು ಹೇಳದಲ್ಲೇ ಇವಾಗ ಒಂದು ಸಲ ಚಾರ್ಜ್ ಮಾಡ್ಬೇಕಂದ್ರೆ ಬ್ಯಾಟ್ರಿನ ಎಲೆಕ್ಟ್ರಿಕ್ ವೆಹಿಕಲ್ಗೆ 3 to 4 hours ಆಗುತ್ತೆ. ಇದೇನಿಲ್ಲ, ಎಲ್ಲ ಕಡೆ ಬಂಕ್ ಇದೆ, ರೀಚ್ ಆಗ್ಬೋದು. ಎವ್ರಿ 100 ಕಿಲೋಮೀಟರ್ಗೆ ಇವಾಗೆಲ್ಲ ಬಂಕ್ ಓಪನ್ ಆಗಿಬಿಟ್ಟಿದೆ. ಸೊ ಅಲ್ಲೊಂದ್ಸಲ ನೀವು ಫಿಲ್ ಮಾಡಿಬಿಟ್ರೆ ಎಲ್ಲ ಕಡೆನೂ ಇದು ನಮ್ಮ ಕಾಸ್ಟ್ ಕೂಡ ಕಡಿಮೆ. ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಆಲ್ಮೋಸ್ಟ್ 17 to 18 lakhs ಹತ್ರ ಇದೆ. ಹೌದು, 17 to 18 ಲ್ಯಾಕ್ ಇದೆ. ಮತ್ತು ಬ್ಯಾಟ್ರಿ ಸಪೋಸ್ ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಫೇಲ್ಯೂರ್ ಆಯ್ತು ಅಂತಂದ್ರೆ
ಆಲ್ಮೋಸ್ಟ್ 1.5 ಲ್ಯಾಕ್ಕಿಂತ ಮೇಲೆ ಇರುತ್ತೆ ಒಂದು ಬ್ಯಾಟ್ರಿದು. ಸೊ ಹಂಗಾಗಿ ಆ ಥರ ಮೇಂಟೆನೆನ್ಸ್ ಹೋದಲ್ಲೂ ಫ್ಯೂಚರ್ಲಿ ಬಂದೇ ಬರುತ್ತೆ. ಬಟ್ ಅದು ಕಂಪೇರ್ ಮಾಡಿದ್ರೆ ನಮಗೆ CNG ಇಸ್ ಬೆಟರ್. CNG ಇಸ್ ದ ಬೆಸ್ಟ್ ಆಪ್ಷನ್. ಬೆಸ್ಟ್ ಆಪ್ಷನ್ ಫಾರ್ ಕಸ್ಟಮರ್. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ನಮಗೆ ಎಲ್ಲ ನೀಟಾಗಿ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ನೀಟಾಗಿ ಎಲ್ಲ ತೋರಿಸಿದ್ದಾರೆ. ಸೊ ನಾನು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ಫೋನ್ ನಂಬರು ಎಲ್ಲ ನಿಮಗೆ ಎಂಟೈರ್ ವಿಡಿಯೋ ಫೋನ್ ನಂಬರು ಸ್ಕ್ರೋಲ್ ಆಗ್ತಿರುತ್ತೆ, ನೀವು ಅದಕ್ಕೆ ಕಾಲ್ ಮಾಡಿಕೊಂಡು ಬಂದು ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬಿಡ್ಬೋದು. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಹೇಳಿ ಸರ್, ಇದು ಲೊಕೇಶನ್ ಎಲ್ಲಿ ಬರುತ್ತೆ ನಿಮ್ಮದು ಶೋರೂಮ್ದು? ನಮ್ಮದು ಶೋರೂಮ್ ಬಂದು ಮಾಗಡಿ ರೋಡ್ ವೀರೇಶ ಥಿಯೇಟರ್ ಬ್ಯಾಕ್ ಸೈಡಲ್ಲಿ MC ಲೇಔಟ್ ಅಂತ ಬರುತ್ತೆ. ಜಸ್ಟ್ ಬ್ಯಾಕ್ ಸೈಡಲ್ಲೇ ಒಂದು QT's ಹಾಸ್ಪಿಟಲ್ ಇದೆ. QT's ಹಾಸ್ಪಿಟಲ್ ಪಕ್ಕದಲ್ಲೇ ಬರುತ್ತೆ. QT's ಹಾಸ್ಪಿಟಲ್ ಪಕ್ಕದಲ್ಲೇ ಬರುತ್ತೆ, ವೀರೇಶ್ ಥಿಯೇಟರ್ ಹತ್ರ, ವಿಜಯನಗರ. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಇವ್ರದ್ದು ಎಕ್ಸಾಕ್ಟ್ ಲೊಕೇಶನು ನಾನು ಪಿನ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಇನ್ನೂ ಕೂಡ ಕನ್ಫ್ಯೂಸ್ ಆದರೆ ನಾನು ಕಂಪ್ಲೀಟಾಗಿ ಫೋನ್ ನಂಬರ್ ಎಲ್ಲ ಕೊಡ್ತೀನಿ. ಸೊ ಕಂಪ್ಲೀಟು ವಿಡಿಯೋ ಎಲ್ಲ ಫೋನ್ ನಂಬರ್ ಸ್ಕೋರ್ ಆಗ್ತಿರುತ್ತೆ. ಸೊ ಅಲ್ಲಿಂದ ನೋಡ್ತಾ ಇರ್ಬೋದು. ಸೊ ಒಂದ್ಸಲ ಈಚೆ ಲೊಕೇಶನ್ನು ಕೂಡ ತೋರಿಸ್ತೀನಿ, ನಿಮಗೆ ಇನ್ನೂ ಈಸಿ ಕೂಡ ಆಗ್ಬೋದು. ನೋಡ್ತಾ ಇರ್ಬೋದು, ಆಟೋ ಗ್ಯಾಸ್ ಕನ್ವರ್ಷನ್ ಅಂತ ಹೇಳ್ಬಿಟ್ಟು ಲೋವೇಟೋ CNG ಫಿಟ್ಟಿಂಗ್ಸ್. ಸೊ ಕಾರ್ AC ಗ್ಯಾಸ್ ರಿಪೇರ್ ಆ್ಯಂಡ್ ರಿಫಿಲ್ಲಿಂಗ್, ಗೌರ್ಮೆಂಟ್ ಅಪ್ರೂವ್ಡ್ CNG LPG ಕೂಡ ಮಾಡ್ತಾರೆ. ಬಟ್ CNG ಇಸ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ RTO ಎಲ್ಲ ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಲೊಕೇಶನ್ನು. ಸೊ ಇದ್ರ ಪಕ್ಕದಲ್ಲೇ QT's ಹಾಸ್ಪಿಟ್ಲ್ ಬರುತ್ತೆ. ಸೊ QT's ಹಾಸ್ಪಿಟ್ಲ್ ಪಕ್ಕದಲ್ಲೇ ಇದು ಲೊಕೇಶನ್ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನು, ಅಡ್ರೆಸ್ಸು ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ಆರಾಮಾಗಿ ನೋಡ್ಕೊಂಬರ್ಬೋದು. ಸೊ ಇವಾಗ ಇಷ್ಟು ಡೀಟೇಲ್ಸ್ ಎಲ್ಲ ನೋಡಿದ್ರಲ್ಲ, ಯಾರೆಲ್ಲ ಕಾಲ್ ಮಾಡ್ಕೊಂಬರ್ತಾರೆ ಅವ್ರಿಗೆ ನಿಮಗೆ ಆರಾಮಾಗಿ ಬೆಸ್ಟು ಸರ್ವಿಸ್ ಎಲ್ಲ ಕೊಡ್ತಾರೆ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು, ಇದೇ ಕಂಪ್ಲೀಟ್ ವರ್ಕ್ಶಾಪ್ ಇವ್ರದ್ದು. ಸೊ ಆರಾಮಾಗಿ ಒಂದೇ ಸಲ 5 ಕಾರ್ ಬೇಕಿದ್ರೂ ಮಾಡಿಕೊಡ್ತಾರೆ. ಸೀದಾ ಅಷ್ಟು ಜಾಗ ಇದೆ ಇಲ್ಲಿ ನಿಲ್ಸೋಕ್ಕೆ. ಸೊ ನಾನು ಎಲ್ಲ ಫೋನ್ ನಂಬರು ಡಿಸ್ಕ್ರಿಪ್ಷನು ಎಲ್ಲ ನಾನು ಪಿನ್ ಮಾಡ್ತೀನಿ, ಅಲ್ಲಿಂದ ನೋಡ್ಕೊಂಬರ್ಬೋದು.